ಹಾಯ್ ಗೈಸ್, ನೋಡಿ ಇದೇ ನಮ್ಮ ವೆಬ್ಸೈಟ್. ಇದು pvsconvent.in ಅಂತ. ನಿಮ್ಗೆ ಯಾವುದೇ ರೀತಿ ಕ್ಲಾಸ್ ವರ್ಕ್ಸ್ ಬೇಕಂದ್ರೂ ಕೂಡ ಈ ವೆಬ್ಸೈಟಲ್ಲಿ ನಿಮಗೆಲ್ಲ ಕೂಡ ಸಿಗುತ್ತೆ. ಸದ್ಯಕ್ಕೆ ಇದಿನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ 10th ಸ್ಟ್ಯಾಂಡರ್ಡ್ ಸೋಷಿಯಲ್ 9th ಮತ್ತು 8th 3 ಕ್ಲಾಸ್ದು ಸೋಷಿಯಲ್ ಮಾತ್ರ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಇನ್ ಕಮಿಂಗ್ ಡೇಸಲ್ಲಿ ಎಲ್ಲ ಕ್ಲಾಸ್ ವರ್ಕ್ಸ್ ಕೂಡ ಎಲ್ಲ ಕ್ಲಾಸ್ದು ಅಪ್ಲೋಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ ಥರ ನ್ಯಾವಿಗೇಟ್ ಮಾಡೋದು ಈ ವೆಬ್ಸೈಟ್ ಅಂದರೆ, ನಿಮಗೀಗ 10th ಸ್ಟ್ಯಾಂಡರ್ಡ್ ಬೇಕು ಅಂದಲ್ಲಿ 10th ಸ್ಟ್ಯಾಂಡರ್ಡ್ ಕ್ಲಿಕ್ ಮಾಡಿ. ಇದರಲ್ಲಿ ಈಗ ಸೋಷಿಯಲ್ ಮಾತ್ರ ಇದೆ. ನೆಕ್ಸ್ಟ್ ಬರ್ತಾ ಸೈನ್ಸ್, ಮ್ಯಾಥ್ಸ್ ಎಲ್ಲ ಕೂಡ ಆ್ಯಡ್ ಆಗುತ್ತೆ. ಈಗ ಸೋಷಿಯಲ್ ಈ ಪಿಕ್ಚರ್ನ ಅಥವಾ ಇಲ್ಲಿ ಕೆಳಗೆ ಏನಾದರೂ ಲಿಂಕ್ ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮಗೆ ಯಾವ ಕ್ಲಾಸ್ನ ಯಾವ ಹಿಸ್ಟ್ರಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ ಈ ಥರ ಎಲ್ಲ ಕೂಡ ಚಾಪ್ಟರ್ ಹೆಸರುಗಳು ಹೈಲೈಟ್ ಆಗಿರುತ್ತೆ. ಇದನ್ನು ಯಾವುದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ಆ ಒಂದು ಕ್ಲಾಸ್ ವರ್ಕ್ಗೆ ತೊಗೊಂಡೋಗುತ್ತೆ. ಇಲ್ಲಿ ನೀವೆಲ್ಲ ನೋಡಿಕೊಂಡು ಬರ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು. 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ 4 ಸೋಷಿಯಲ್ ಪ್ರಾಬ್ಲಮ್ಸ್. ನೋಡಿ, ಈ ಒಂದು ಲೆಸನ್ದು ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದನ್ನು ನೋಡಿಬಿಟ್ಟು ಈ ವಿಡಿಯೋ ನೋಡಿ, ಆಗ ನಿಮಗೆ ಕಂಟಿನ್ಯೂಷನ್ ಸಿಗುತ್ತೆ. ನೋಡಿ, ಪಾರ್ಟ್ 1 ವಿಡಿಯೋದಲ್ಲಿ ನಾವು ಚೈಲ್ಡ್ ಲೇಬರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಸೆಕ್ಷುವಲ್ ಹರಾಸ್ಮೆಂಟ್ ಆನ್ ಚಿಲ್ಡ್ರನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ಫೀಮೇಲ್ ಫೀಟಿಸೈಡ್, ಹೆಣ್ಮಕ್ಳನ್ನ ಯಾವ ರೀತಿ ಹೊಟ್ಟೆಯಲ್ಲೇ ಸಾಯಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಈ ಚಾಪ್ಟರಲ್ಲಿ ನಾವು ಹಂಗರ್ ಆ್ಯಂಡ್ ಮಾಲ್ ನ್ಯೂಟ್ರಿಷನ್, ಜೆಂಡರ್ ಡಿಸ್ಕ್ರಿಮಿನೇಷನ್ ಇದ್ರ ಬಗ್ಗೆ ಎಲ್ಲ ನಾವು ಈ ಒಂದು ಪಾರ್ಟ್ 2 ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಂಗರ್ ಆ್ಯಂಡ್ ಮಾಲ್ ನ್ಯೂಟ್ರಿಷನ್. ನೋಡಿ, ನಿಮಗೆ ಹಂಗರ್ ಅಂದರೆ ಆಲ್ರೆಡಿ ಗೊತ್ತಿರ್ಬೋದು, ಹೊಟ್ಟೆ ಹಸಿವು. ಮಾಲ್ ನ್ಯೂಟ್ರಿಷನ್ ಅಂದರೆ ಸರಿಯಾದ ನ್ಯೂಟ್ರಿಯೆಂಟ್ಸ್ ಸಿಗದೇ ಇರೋವಂಥದ್ದು ನಮ್ಮ ಬಾಡಿಗೆ. ನೋಡಿ, ಇದ್ರದ್ದು ತುಂಬ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಏನು ಟರ್ಮ್ಸಲ್ಲಿ ಯೂಸ್ ಮಾಡಿದ್ದಾರೆ ಅಂತ ನಾನು ಸಿಂಪಲಾಗಿ ಹೇಳ್ತೀನಿ. ಹಂಗರ್ ಅಂದರೆ ಏನು? ಹಂಗರ್ ಅಂದರೆ ನಿಮಗೆ ಹೊಟ್ಟೆ ತುಂಬದೇ ಇರೋವಂಥದ್ದು, ಅಂದರೆ ಸರಿಯಾಗಿ ಕಮ್ಮಿ ಊಟ ಮಾಡಿರ್ತೀರ, ಹೊಟ್ಟೆ ಹಸಿತಾ ಇರುತ್ತೆ ಇನ್ನು, ಅದು ಹಂಗರ್ ಅಂತ. ಮಾಲ್ ನ್ಯೂಟ್ರಿಷನ್ ಅಂದರೆ ಹೊಟ್ಟೆ ತುಂಬಿರುತ್ತೆ, ಆದರೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ. ನೀವು ಫಾರ್ ಎಕ್ಸಾಂಪಲ್ ಸೈನ್ಸಲ್ಲೆಲ್ಲ ನೀವು ಸ್ಟಡಿ ಮಾಡ್ತಾ ಇರೋ ಕೇಳಿರ್ತೀರ, ನಿಮಗೆ ಕಾರ್ಬೋಹೈಡ್ರೇಟ್ಸ್ ಬೇಕಾಗುತ್ತೆ, ಫ್ಯಾಟ್ಸ್ ಬೇಕಾಗುತ್ತೆ, ವಿಟಮಿನ್ಸ್ ಎಲ್ಲ ಥರ ಬೇಕಾಗುತ್ತೆ. ಅದರಲ್ಲಿ ಯಾವುದೋ ಒಂದು ಸಿಗದೇ ಇರೋವಂಥದ್ದು, ಅದನ್ನು ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಗೊತ್ತಾಯ್ತಾ? ಇದು ಹೊಟ್ಟೆ ಹಸ್ಕೊಂಡಿರೋವಂಥದ್ದು, ಹೊಟ್ಟೆ ತುಂಬಿಲ್ಲ. ಇದು ಹೊಟ್ಟೆ ತುಂಬಿದೆ, ಆದರೂ ಎಲ್ಲ ಥರ ಪೌಷ್ಟಿಕಾಂಶ ಅಥವಾ ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ನಿಮಗೆ ಸಿಗ್ತಾ ಇಲ್ಲ, ಕೆಲವು ಮಿಸ್ ಆಗಿದೆ, ಅದು ಮಾಲ್ ನ್ಯೂಟ್ರಿಷನ್. ದಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆ್ಯಸ್ ಕ್ಯಾಲ್ಕುಲೇಟೆಡ್ ದಿ ಫುಡ್ ನೀಡ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಆನ್ ಡೇ ಟು ಡೇ ಬೇಸಿಸ್ ಇನ್ ಟರ್ಮ್ಸ್ ಆಫ್ ಕ್ಯಾಲರೀಸ್. ಈಗ ನಾವು ಗ್ರಾಮ್ಸ್ ಮತ್ತು kg, ಲೀಟರ್ ಈ ಥರ ಎಲ್ಲ ಮೆಷರ್ ಮಾಡ್ತೀವಲ್ಲ, ಅದೇ ರೀತಿಯೇ ಫುಡ್ನ ನಾವು ಮೆಷರ್ ಮಾಡಬೇಕು ಅಂದಾಗ ಕ್ಯಾಲರೀಸಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ಈ ಥರ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅವರು ಒಂದು ಹ್ಯೂಮನ್ ಡೇ ಟು ಡೇ ಅವ್ರಿಗೆ ಎಷ್ಟು ಫುಡ್ ಬೇಕು ಅನ್ನೋದನ್ನು ಈ ಕ್ಯಾಲರೀಸಲ್ಲಿ ಅವರು ಡಿಸೈಡ್ ಮಾಡಿಟ್ಟಿದ್ದಾರೆ. ಅಂದರೆ ಇಷ್ಟೇ ತೊಗೊಳ್ಬೇಕು ಅಂತ ಏನು ಫಿಕ್ಸ್ ಮಾಡಿಲ್ಲ, ಅಂದರೆ ಇಷ್ಟು ಸಿಕ್ಕಿದ್ರೆ ಒಳ್ಳೆಯದು ಅಂತ, ಮಿನಿಮಮ್ ಇಷ್ಟಿರಬೇಕು ಅಂತ. ಮೆಡಿಕಲ್ ಸೋಷಿಯಾಲಜಿ ಸ್ಟಡೀಸ್ ಹ್ಯಾವ್ ಆಲ್ಸೋ ಇಂಡಿಕೇಟೆಡ್ ದ ಕ್ಯಾಲರಿ ನೀಡ್ ಬೇಸ್ಡ್ ಆನ್ ದಿ ಇಂಡಿವಿಜುವಲ್ಸ್ ವರ್ಕ್ ನೇಚರ್ ಆ್ಯಂಡ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್. ನೋಡಿ, ಎಷ್ಟೊಂದು ಮೆಡಿಕಲ್ ಸ್ಟಡೀಸ್ ಎಲ್ಲ ನಡೆದಿದೆಯಲ್ಲ, ಆ ಸ್ಟಡೀಸಲ್ಲೆಲ್ಲ ಏನು ಹೇಳಿದ್ದಾರೆ ಅವರು, ಒಬ್ಬ ವ್ಯಕ್ತಿ ಏನು ಕೆಲಸ ಮಾಡ್ತಾ ಇದ್ದಾನೆ, ತುಂಬ ಹೆವಿ ಕೆಲಸ ಮಾಡ್ತಾನೆ, ತುಂಬ ಕಮ್ಮಿ ಕೆಲಸ ಮಾಡ್ತಾನೆ, ಇದೆಲ್ಲದ್ರ ಮೇಲೆ ಅವ್ನಿಗಿಷ್ಟು ಕ್ಯಾಲರಿ ಬೇಕೇ ಬೇಕು ಅಂತ, ಮತ್ತು ಮಿನಿಮಮ್ ಇಷ್ಟು ಕ್ಯಾಲರಿ ಬೇಕಾಗುತ್ತೆ ಅಂತ ಅವರು ಆಲ್ರೆಡಿ ಹೇಳಿದ್ದಾರೆ. ಹಂಗರ್ ಈಸ್ ದ ಸ್ಟೇಟ್ ವೇರ್ ದಿ ನೆಸಸರಿ ಕ್ಯಾಲರಿ ಆಫ್ ಫುಡ್ ಈಸ್ ನಾಟ್ ಅವೈಲೇಬಲ್ ಫಾರ್ ದಿ ಇಂಡಿವಿಜುವಲ್. ನೋಡಿ, ನಾನು ಆಲ್ರೆಡಿ ಹೇಳಿದಾಗೆ ಹಂಗರ್ ಅಂದರೆ ಏನು, ನಮಗೆ ನೆಸಸರಿ ಕ್ವಾಂಟಿಟಿ ಅಷ್ಟು ಫುಡ್ ಸಿಕ್ಕಿಲ್ಲ ಅಂದರೆ, ನಮ್ಗೆ ಹೊಟ್ಟೆ ತುಂಬಿಲ್ಲ ಅಂದರೆ ಹೊಟ್ಟೆ ತುಂಬಷ್ಟು ಕ್ಯಾಲರೀಸ್ ಇಲ್ಲ ಅಂದರೆ ಆಗ ನಮಗೆ ಹಸಿವಿದೆ ಅಂತ ಹಂಗರ್ ಸ್ಟೇಜಲ್ಲಿ ಇದ್ದೀವಿ. ಆ್ಯನ್ ಇಂಡಿವಿಜುವಲ್ ನೀಡ್ಸ್ ರಿಕ್ವಿಸೈಡ್ ಕ್ವಾಂಟಿಟಿ ಆಫ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ವಿಟಮಿನ್ಸ್ ಆ್ಯಂಡ್ ಸಾಲ್ಟ್ಸ್. ನಾನು ಆಲ್ರೆಡಿ ಹೇಳಿದಾಗೆ ಬರೀ ಹೊಟ್ಟೆ ತುಂಬಿದ್ರೆ ಸಾಕಾಗಲ್ಲ, ಈ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಬೇಕಾಗುತ್ತೆ, ವಿಟಮಿನ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು ಎಲ್ಲ. ಇಫ್ ದೀಸ್ ರಿಕ್ವೈರ್ಮೆಂಟ್ಸ್ ಆರ್ ನಾಟ್ ಫುಲ್ಫಿಲ್ಡ್, ಇಟ್ ಈಸ್ ಕಾಲ್ಡ್ ಆಸ್ ಇನ್ವಿಸಿಬಲ್ ಹಂಗರ್. ನೋಡಿ, ಈ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಆಗಿಲ್ಲ ಅಂದರೆ ಬರೀ ಹೊಟ್ಟೆ ಮಾತ್ರ ತುಂಬಿತು, ಆದರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗಲಿಲ್ಲ ಅಂದರೆ ಅದನ್ನು ಇನ್ವಿಸಿಬಲ್ ಹಂಗರ್ ಅಂತ ಕರಿತೀವಿ. ದಿ ಪೂರ್ ಪೀಪಲ್ ಲೂಸ್ ಬೋತ್ ಕ್ಯಾಲರಿ ಆ್ಯಂಡ್ ನ್ಯೂಟ್ರಿಷನ್ ಡ್ಯೂ ಟು ಹಂಗರ್. ನೋಡಿ, ಬಡವರಾಗಿರ್ತಾರೆ ಅಂದ್ಕೊಳ್ಳಿ, ತುಂಬ ಬಡವರು ವ್ಯಕ್ತಿಗಳು, ಅವ್ರಿಗೇನಾಗುತ್ತೆ, ಹೊಟ್ಟೆನೂ ತುಂಬ್ತಾ ಇರಲ್ಲ, ಯಾಕಂದರೆ ಕ್ಯಾಲರೀಸ್ ಕಮ್ಮಿ ಇರುತ್ತೆ. ಈ ಥರ ಕ್ಯಾಲರೀಸೇ ಕಮ್ಮಿ ಇತ್ತು ಅಂದರೆ ಇನ್ನು ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಯಾವ ಥರ ಸಿಗುತ್ತೆ, ಸಿಗೋದಿಲ್ಲ. ಅಕಾರ್ಡಿಂಗ್ ಟು FAO, ಇನ್ ಇಂಡಿಯಾ ಎನ್ ಇಂಡಿವಿಜುವಲ್ ನೀಡ್ಸ್ ಅಟ್ಲೀಸ್ಟ್ 18-20 ಕ್ಯಾಲರಿ ಆಫ್ ಫುಡ್. ನೋಡಿ, FAO ಪ್ರಕಾರ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಪ್ರಕಾರ ಇಂಡಿಯನ್ ಸಿಚುವೇಷನ್ಗೆ, ಅಂದರೆ ಇಲ್ಲಿ ಜನಗಳು ಯಾವ ಥರ ಕೆಲಸ ಮಾಡ್ತಾರೆ, ಕ್ಲೈಮೇಟ್ ಯಾವ ಥರ ಇದೆ, ಇದೆಲ್ಲ ನೋಡಿಕೊಂಡು ಆ್ಯಾವ್ರೇಜ್ ಆಗಿ ಇವ್ರೇನು ಹೇಳಿದ್ದಾರೆ, 1820 ಕ್ಯಾಲರಿಯಷ್ಟು ಫುಡ್ ಬೇಕು ಒಂದು ದಿನಕ್ಕೆ ಒಬ್ಬ ವ್ಯಕ್ತಿಗೆ ಅಂತ ಹೇಳಿದ್ದಾರೆ. ಎನಿ ಪರ್ಸನ್ ಹೂ ರಿಸೀವ್ಸ್ ಲೆಸ್ ದೆನ್ 1632 ಕ್ಯಾಲರಿ ಆಫ್ ಫುಡ್ ಈಸ್ ಕನ್ಸಿಡರ್ಡ್ ಆ್ಯಸ್ ಪರ್ಸನ್ ಸಫರಿಂಗ್ ಫ್ರಮ್ ಹಂಗರ್ ಆ್ಯಂಡ್ ಮಾಲ್ ನ್ಯೂಟ್ರಿಷನ್. ಅಂದರೆ ಯಾವ 1820 ಕ್ಯಾಲರಿ ಫುಡ್ ಬೇಕು ಅಂತ ಹೇಳಿದ್ದಾರೆ, ಜೊತೆಗೆ ಇನ್ನೂ ಏನು ಹೇಳಿದ್ದಾರೆ,
1632 ಕ್ಯಾಲರಿಗಿಂತ ಕಮ್ಮಿ ಏನಾದರೂ ಒಬ್ಬ ವ್ಯಕ್ತಿಗೆ ಕ್ಯಾಲರಿ ಸಿಗ್ತಾ ಇತ್ತು ಅಂದರೆ ಆಗ ಆ ವ್ಯಕ್ತಿನ ನಾವು ಹೊಟ್ಟೆ ಹಸಿವು ಮತ್ತು ಮಾಲ್ನ್ಯೂಟ್ರಿಷನ್ನಿಂದ ಬಳಲ್ತಾ ಇದ್ದಾನೆ ಅಂತ ನಾವು ಹೇಳ್ತೀವಿ. ಈಗ ಹಂಗರ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ, ಮಾಲ್ನ್ಯೂಟ್ರಿಷನ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ನೆಕ್ಸ್ಟ್ ಬಂದು ಹಂಗರ್ ಇಂಡೆಕ್ಸ್ ಬಗ್ಗೆ ನೋಡೋಣ. ಹಂಗರ್ ಆ್ಯಸ್ ಡಿಫ್ರೆಂಟ್ ಎಕ್ಸಿಸ್ಟೆನ್ಸ್, ಇಟ್ ಈಸ್ ಫೆಲ್ಟ್ ಇನ್ ದಿ ಆಬ್ಸೆನ್ಸ್ ಆಫ್ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ಫುಡ್. ನೋಡಿರಿ, ಹಂಗರ್ ಅಂತಿದೆಯಲ್ಲ, ಇದರ ಅಸ್ತಿತ್ವನೇ ಒಂಥರ ವಿಚಿತ್ರ ಅಂತ ಹೇಳ್ಬೋದು, ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ನೋಡಿ, ಎಲ್ಲಿ ನಮಗೆ ಸರಿಯಾದ ಊಟ ಸಿಗ್ತಾ ಇರಲ್ಲ ಆಗ ಮಾತ್ರ ಹಂಗರ್ ಅನ್ನೋದು ಅಲ್ಲಿದೆ ಅಂತ ಅರ್ಥ. ಹಂಗರ್ನ ಅಲ್ಲಿದೆ ಅಂದರೆ ಅದನ್ನು ಫೀಲ್ ಮಾಡ್ಬೋದು ನಾವು, ಒಂದು ಫೀಲಿಂಗ್ ಅದು. ಅನದರ್ ವೇ ಈಸ್ ದಟ್ ಆಫ್ ಆಬ್ಸೆನ್ಸ್ ಆಫ್ ರಿಕ್ವೈರ್ಡ್ ನ್ಯೂಟ್ರಿಷನ್ ದಟ್ ರಿಸಲ್ಟ್ಸ್ ಇನ್ ವೇರಿಯಸ್ ಹೆಲ್ತ್ ಕಾಂಪ್ಲಿಕೇಶನ್ಸ್ ದಟ್ ಕ್ಯಾನ್ ರಿಸಲ್ಟ್ ಇನ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್. ಇನ್ನೊಂದು ಥರ ಏನಂತ ಹೇಳಿದ್ರೆ ಹಂಗರಿಂದ ನಮಗೇನಾಗುತ್ತೆ, ಸರಿಯಾದಂಥ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಂದರೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಹೋಗಿಲ್ಲ ಅಂದರೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗುತ್ತೆ. ಸರಿಯಾಗಿ ಕಣ್ಣು ಕಾಣದೇ ಇರೋದು, ಮೂಳೆಗಳೆಲ್ಲ ವೀಕ್ ಆಗೋದು, ಬಾಡಿ ಬೆಳೀದೇ ಇರೋದು, ಸ್ಟ್ರೆಂತ್ ಇಲ್ಲದೆ ಇರೋದು, ನಿದ್ದೆ ಬರೋದು, ಈ ಟೈಪೆಲ್ಲ ಆಗುತ್ತೆ. ದಿ ಪ್ರಿಮೆಚ್ಯೂರ್ ಡೆತ್ ಆಲ್ಸೋ ರಿಫ್ಲೆಕ್ಟ್ಸ್ ದಿ ಆಬ್ಸೆನ್ಸ್ ಆಫ್ ರಿಕ್ವೈರ್ಡ್ ನ್ಯೂಟ್ರಿಷನ್. ನೋಡಿರಿ, ಕೆಲವ್ರು ನೋಡಿರ್ತಾರೆ ನೀವು, 80 ವರ್ಷದವರೆಗೂ ಬದುಕಿರ್ತಾರೆ, 70 ವರ್ಷದವರೆಗೂ ಬದುಕಿರ್ತಾರೆ ಅಂತ. ಆ ಥರ ಏನಕ್ಕೆ ಅಂದರೆ ಅವ್ರಿಗೆ ಎಲ್ಲ ಥರ ನ್ಯೂಟ್ರಿಷನ್ ಸಿಕ್ಕಿದೆ ಅಂತ. ಸರಿಯಾಗಿ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂದರೆ ಪ್ರಿಮೆಚ್ಯೂರ್ ಡೆತ್ ಆಗುತ್ತೆ. ಅಂದರೆ ಒಂದು 40-50 ವರ್ಷಕ್ಕೆ ಸತ್ತೋಗೋವಂಥದ್ದು. ತುಂಬ ಅವರು 40 ವರ್ಷದವ್ರನ್ನ ನೋಡಿದ್ರೆ ನೀವು ತುಂಬ ಏಜ್ ಆಗಿರೋ ಥರ ಕಾಣ್ತಾ ಇರ್ತಾರೆ, ಈ ಥರ. ಹೆನ್ಸ್ ಎ ಹಂಗರ್ ಇಂಡೆಕ್ಸ್ ಈಸ್ ಕ್ರಿಯೇಟೆಡ್ ಬೇಸ್ಡ್ ಆನ್ ದಿ ಅವೈಲೇಬಲ್ ಫ್ಯಾಕ್ಟ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಎಕ್ಸ್ಟೆಂಟ್ ಆಫ್ ಹಂಗರ್ ಇನ್ ಹ್ಯೂಮನ್ ಸೊಸೈಟಿ. ಅದಕ್ಕೆ ಏನು ಮಾಡಿದ್ದಾರೆ, ಹ್ಯೂಮನ್ ಸೊಸೈಟಿಯಲ್ಲಿ ಹಂಗರ್ ಎಷ್ಟಿದೆ ಅಂತ ತಿಳ್ಕೊಳ್ಬೇಕು. ಅಂದರೆ ಇದೆಲ್ಲದಕ್ಕೂ ಯೂಸ್ ಆಗುತ್ತಲ್ವ. ಹಂಗರ್ ಇತ್ತು ಅಂತ ಹಂಗರ್ನ ಕಮ್ಮಿ ಮಾಡ್ತಾ ಇದ್ರೆ ಅಂದರೆ ಪ್ರಿಮೆಚ್ಯೂರ್ ಡೆತ್ಸ್ ಕಮ್ಮಿ ಆಗುತ್ತೆ. ಹಂಗರ್ನ ಕಮ್ಮಿ ಮಾಡಿದ್ವಿ ಅಂದರೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಕಮ್ಮಿ ಆಗುತ್ತೆ. ಈ ಥರ ಎಲ್ಲ ಇರೋದ್ರಿಂದ ಹಂಗರ್ ಇಂಡೆಕ್ಸ್ ಅನ್ನೋದನ್ನ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ನಮ್ಮ ಸುತ್ತಮುತ್ತ ಇರೋಂಥ ಡೇಟಾ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಎಷ್ಟು ಹಸಿವಿದೆ ಹ್ಯೂಮನ್ ಸೊಸೈಟಿಯಲ್ಲಿ ಅಂತ ಕಂಡುಹಿಡಿಯೋಕ್ಕೆ. ದಿ ಫಾಲೋಯಿಂಗ್ ಈಸ್ ದಿ ಇಂಡೆಕ್ಸ್ ಆಫ್ ಹಂಗರ್. ದಿ ಹಂಗರ್ ಇಂಡೆಕ್ಸ್ ಈಸ್ ದಿ ಟೋಟಲ್ ಆಫ್ ಆಲ್ ದಿ 3 ಆಸ್ಪೆಕ್ಟ್ಸ್ ಆ್ಯಂಡ್ ಡಿವೈಡೆಡ್ ಬೈ ದಿ ನ್ಯೂಮರಲ್ 3. ನೋಡಿ, ಆ್ಯಾವ್ರೇಜ್ ತೆಗೆಯೋದು ಅಂತ ಹೇಳ್ತಾರೆ. ಈ ಹಂಗರ್ ಇಂಡೆಕ್ಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ನೋಡೋಣ ಒಂದು ನಿಮಿಷ. ಅದು ಆ್ಯಾವ್ರೇಜ್ ತೆಗೆಯೋದು. ದಿ ಆ್ಯಾವ್ರೇಜ್ ಆಫ್ ಪೀಪಲ್ ಹೂ ರಿಸೀವ್ ಲೆಸ್ ದೆನ್ ಮಿನಿಮಮ್ ಕ್ಯಾಲರಿ ಆಫ್ ಫುಡ್ ರಿಕ್ವೈರ್ಡ್. ಅಂದರೆ ಈಗ ಈ 1632 ಅಂತ ಏನು ಹೇಳಿದ್ವಿ ನಾವು ಕ್ಯಾಲರೀಸ್ ಅಂತೇಳಿ, ಅದಕ್ಕಿಂತ ಕಮ್ಮಿ ತೊಗೊಳ್ತಾ ಇರ್ತಾರಲ್ಲ ಅವ್ರನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಆ್ಯಾವ್ರೇಜ್ ತೆಗೆಯೋದು. ಅಂದರೆ ಈಗ 10 ಜನದ ಸ್ಯಾಂಪಲ್ ತೊಗೊಂಡಿದ್ರು ಅಂದರೆ 10 ಜನದ್ದು ಕ್ಯಾಲ್ಕುಲೇಟ್ ಮಾಡ್ತಾರೆ, ಎಷ್ಟು ಕ್ಯಾಲ್ರಿ ಅಂತಂದ್ಬಿಟ್ಟು ಎಲ್ಲ ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 10. ಈ ಥರ ಮಾಡಿದ್ರೆ ನಮಗೆ ಅದ್ರದ್ದು ಆ್ಯಾವ್ರೇಜ್ ಕೂಡ ಸಿಗುತ್ತೆ. ದಿ ಆ್ಯಾವ್ರೇಜ್ ಆಫ್ ಚಿಲ್ಡ್ರನ್ ಹೂ ಆರ್ ಬಿಲೋ 5 years ಆಫ್ ಏಜ್ ಆ್ಯಂಡ್ ಆರ್ ಅಂಡರ್ ವೆಯ್ಟ್. ನೆಕ್ಸ್ಟ್ ಏನು ಮಾಡ್ತಾರೆ, 5 ವರ್ಷದ ಒಳಗಿರೋಂಥ ಮಕ್ಕಳು ಯಾರ್ಯಾರು ಅಂಡರ್ ವೆಯ್ಟ್ ಇರ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ, ಮಗು 3 year ಆಗಿತ್ತಂದರೆ 3 years ಆಗಿತ್ತಂದರೆ ಎಷ್ಟು ವೆಯ್ಟ್ ಇರಬೇಕು, ಅದೇ 10 years ಆಗಿರಬೇಕಂದ್ರೆ ಎಷ್ಟು ವೆಯ್ಟ್ ಇರಬೇಕು, ಈ ಥರ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಅದಕ್ಕಿಂತ ಅವ್ರ ಏಜ್ ಗ್ರೂಪ್ಗೆ ಇಷ್ಟು ವೆಯ್ಟ್ ಅಂತ ಇರಬೇಕು ಅಂತ ಇರುತ್ತೆ. ಅದಕ್ಕಿಂತ ಕಮ್ಮಿ ವೆಯ್ಟ್ ಇತ್ತಂದರೆ ಅಂಡರ್ ವೆಯ್ಟ್ ಅಂತ ಹೇಳ್ತೀವಿ. ಅಂಥದನ್ನೆಲ್ಲ ತೊಗೊಂಡು, ಅಂಥ ಮಕ್ಕಳನ್ನೆಲ್ಲ ತೊಗೊಂಡು ಅವ್ರ ವೆಯ್ಟೆಲ್ಲ ಆ್ಯಡ್ ಮಾಡಿಬಿಟ್ಟು ಟೋಟಲ್ ಡಿವೈಡೆಡ್ ಬೈ ಎಷ್ಟು ಜನ ಮಕ್ಕಳದ್ದು ಸ್ಯಾಂಪಲ್ ತೊಗೊಂಡಿದ್ದಾರೆ ಅಷ್ಟು ಡಿವೈಡ್ ಮಾಡಿದ್ರೆ ಆ್ಯಾವ್ರೇಜ್ ಬರುತ್ತೆ. ಈ ಥರ. ದಿ ಮಾರ್ಟಾಲಿಟಿ ರೇಟ್ ಆಫ್ ಚಿಲ್ಡ್ರನ್ ಬಿಲೋ 5 years ಆಫ್ ಏಜ್. ಈಗ 5 years ಒಳಗಿರೋ ಮಕ್ಕಳನ್ನೆಲ್ಲ ತೊಗೊಳ್ತಾರೆ, ಟೋಟಲ್ ಎಷ್ಟು ಮಕ್ಕಳಿದ್ದಾರೆ ಕೌಂಟ್ ಮಾಡ್ತಾರೆ. ಅದರಲ್ಲಿ ಎಷ್ಟು ಮಾರ್ಟಾಲಿಟಿ ರೇಟ್ ಇದೆ ಅಂದರೆ 5 ವರ್ಷದ ಒಳಗಡೆ ಸತ್ತೋಗೋವಂಥದ್ದು ಮಕ್ಕಳು, 1 ವರ್ಷ 2 ವರ್ಷ 5 ವರ್ಷದ ಒಳಗೆ ಸತ್ತೋಗ್ತಾರಲ್ಲ ಅಂಥದ್ದು. ಇದೆಲ್ಲ ತೊಗೊಂಡು ಆ್ಯಾವ್ರೇಜಸ್ ಎಲ್ಲ ಮಾಡಿದ್ರೆ ನಮಗೆ ಹಂಗರ್ ಇಂಡೆಕ್ಸ್ ಅನ್ನೋದು ಗೊತ್ತಾಗುತ್ತೆ. Based on this index, the World Bank has identified that India has a number of children who suffer from hunger and malnutrition. ನೋಡಿ, ಈ ಹಂಗರ್ ಇಂಡೆಕ್ಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ವರ್ಲ್ಡ್ ಬ್ಯಾಂಕ್ ಅವ್ರು ಏನು ಹೇಳಿದ್ದಾರೆ, ಇಂಡಿಯಾದಲ್ಲಿ ಇನ್ನೂ ಸುಮಾರು ಜನ ಈ ಒಂದು ಹಂಗರ್ ಮತ್ತು ಮಾಲ್ನ್ಯೂಟ್ರಿಷನ್ನಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇಂಡಿಯಾ ಆಲ್ಸೋ ಹ್ಯಾಸ್ ಎ ಕನ್ಸಿಡರಬಲ್ ನಂಬರ್ ಆಫ್ ಅಂಡರ್ ವೆಯ್ಟ್ ಚಿಲ್ಡ್ರನ್. ಮತ್ತು ಇಂಡಿಯಾದಲ್ಲೂ ಕೂಡ ಅಷ್ಟೇ ಮಕ್ಕಳಲ್ಲಿ ಸುಮಾರು ಜನ ಅಂಡರ್ ವೆಯ್ಟ್ ಇರ್ತಾರೆ. ಅಂದರೆ ಅವ್ರ ಏಜ್ ಗ್ರೂಪ್ಗೆ ಎಷ್ಟು kg ವೆಯ್ಟ್ ಇರಬೇಕು ಅವರು ಅಷ್ಟು ವೆಯ್ಟ್ ಇರಲ್ಲ, ಇನ್ನೂ ಕಮ್ಮಿ ಇರ್ತಾರೆ. ಇಟ್ ಆಲ್ಸೋ ಹ್ಯಾಸ್ ರಿಲೇಷನ್ಶಿಪ್ ವಿತ್ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್, ಚೈಲ್ಡ್ ಮೊಬಿಲಿಟಿ ರೇಟ್, ಫರ್ಟಿಲಿಟಿ ರೇಟ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ರೇಟ್ಸ್. ನೋಡಿ, ಹಂಗರ್ ಇಂಡೆಕ್ಸ್ ಅಂತ ನಾವು ತೊಗೊಂಡು ಬರೀ ಹೊಟ್ಟೆ ಹಸಿವು ಎಷ್ಟಿದೆ ಅಂತ ಮಾಡಿದ್ರೆ ಅಷ್ಟಕ್ಕೆ ಮಾತ್ರ ಅದು ಇಂಪಾರ್ಟೆನ್ಸ್ ಅಲ್ಲ. ನೀವು ಹೊಟ್ಟೆ ಹಸಿವನ್ನೆಲ್ಲ ನಾವು ಆದಷ್ಟು ಕಮ್ಮಿ ಮಾಡಿಬಿಟ್ಟು ಅವ್ರಿಗೆಲ್ಲ ಫುಡ್ ಮಾಡಿದ್ವಿ ಅಂದರೆ ಅದರಿಂದ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಕಮ್ಮಿ ಆಗುತ್ತೆ ಮತ್ತು ಚೈಲ್ಡ್ ಮೊಬಿಲಿಟಿ ರೇಟ್ ಜಾಸ್ತಿ ಆಗುತ್ತೆ. ಅಂದರೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಏನಿದೆ ಸೊಸೈಟಿಯಲ್ಲಿ ಅವೆಲ್ಲ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂದರೆ ಈಗ ಒಳ್ಳೆ ಫುಡ್ಡೆಲ್ಲ ಸಿಗ್ತಾಯಿತ್ತು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳೇ ಸತ್ತೋಗೋದಿಲ್ಲ, ಅದು ಕಮ್ಮಿ ಆಗುತ್ತೆ. ಈ ಥರ
According to the Global Hunger Index, India's rank is 20. This shows the severity of hunger in India. ನೋಡಿ, ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ಬಂದು ಇಂಡಿಯಾದು 20th ರ್ಯಾಂಕಲ್ಲಿದೆ. ಅಂದರೆ ಎಷ್ಟು ನಾವು ಪೊಸಿಷನಲ್ಲಿದ್ದೀವಿ, ಎಷ್ಟು ಹಂಗರ್ ಇದೆ ಇಂಡಿಯಾದಲ್ಲಿ ಅಂತ ನಮಗೆ ಗೊತ್ತಾಗತ್ತೆ. ನೋಡಿ, ಇಲ್ಲಿ ಹಂಗರ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಹಂಗರ್ ಪ್ರಾಬ್ಲಮ್ ಆಲ್ಮೋಸ್ಟ್ ಆಲ್ ಸಾಲ್ವ್ ಮಾಡಿದ್ದೀವಿ. ಆದರೆ ಮಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ ತುಂಬ ಇದೆ. ಅದನ್ನು ಇಲ್ಲಿ ಹಂಗರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಿದ್ದಕ್ಕೆ ನಾವು 20th ರ್ಯಾಂಕ್ ಹೋಗಿದ್ದೀವಿ. ಓಕೆ, ಮಾಲ್ ನ್ಯೂಟ್ರಿಷನ್. ಆಸ್ ಪರ್ ದಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಆಫ್ 2011, women in Karnataka rural areas have a body mass index BMI of 24.3, whereas the urban women have a body mass index of 16.2. ನೋಡಿ, 2011ನಲ್ಲಿ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಒಂದು ನಡೆಯುತ್ತೆ. ಇದ್ರ ಪ್ರಕಾರ ಕರ್ನಾಟಕದಲ್ಲಿ ನೋಡಿ, ಇಲ್ಲಿ ಒಂದು BMI ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಇಷ್ಟು ಏಜ್ ಆಗಿದ್ದು, ಇಷ್ಟು ನೀವು ಹೈಟ್ ಇದ್ರಿ ಅಂದರೆ ಇಷ್ಟು ವೆಯ್ಟ್ ಇರಬೇಕು ನೀವು, ಆ ಥರ ಒಂದು ಕ್ಯಾಲ್ಕುಲೇಷನ್ ಇದೆ. ಅದೇ BMI. ಇಂಡೆಪ್ ತೊಗೋದು ಬೇಡ, ನೀವು ಸರ್ಚ್ ಮಾಡ್ಕೊಳ್ಳಿ. ಕರ್ನಾಟಕ ರೂರಲ್ ಏರಿಯಾಸು ಮತ್ತು ಅರ್ಬನ್ ಏರಿಯಾಸ್ ತೊಗೊಂಡ್ರೆ, ರೂರಲ್ ಏರಿಯಾಸಲ್ಲಿರೋ ಹೆಣ್ಮಕ್ಳಿಗೆ BMI ಬಂದು 24.3 ಇತ್ತು. ವೆರಸ್ ದಿ ಅರ್ಬನ್ ವುಮನ್ ಹ್ಯಾವ್ ಎ BMI ಆಫ್ 16.2. ನೋಡಿ, 24.3 ಅಂದರೆ ಓಕೆ, ಕರೆಕ್ಟಾಗಿದೆ ಅಂತ ಅರ್ಥ. ಅಂದರೆ ಹಳ್ಳಿಯಲ್ಲಿರೋ ಹೆಣ್ಮಕ್ಳಿಗೆ ಕರೆಕ್ಟಾಗಿದೆ ಬಾಡಿ ಮಾಸ್ ಇಂಡೆಕ್ಸ್. ಬಟ್ ಅರ್ಬನ್ ವುಮನ್ ಏನಿದ್ದಾರೆ ಅವ್ರಿಗೆ ಬಾಡಿ ಮಾಸ್ ಇಂಡೆಕ್ಸು ಕಮ್ಮಿ ಇದೆ, 16.2 ಇದೆ. ಇದು ಅಟ್ಲೀಸ್ಟ್ ಒಂದು 23-24 ಅಷ್ಟಿರಬೇಕಿದು. ಆ್ಯಂಡ್ 60.9% ಆಫ್ ದಿ ಚಿಲ್ಡ್ರನ್ ಬಿಟ್ವೀನ್ 6 to 56 months ಆಫ್ ಏಜ್ ಆರ್ ಸಫರಿಂಗ್ ಫ್ರಮ್ ಅನೇಮಿಯಾ. ನೋಡಿರಿ, ಆಲ್ಮೋಸ್ಟ್ ಆಲ್ 61%. ಇಷ್ಟು ಜನ ಮಕ್ಕಳು 6 ತಿಂಗಳಿಂದ 56 ತಿಂಗಳೊಳಗಿರೋಂಥ ಮಕ್ಕಳು ಅನಿಮಿಯಾದಿಂದ ಸಫರ್ ಮಾಡ್ತಾರೆ. ಅನಿಮಿಯಾ ಅಂತ ಹೇಳಿದ್ರೆ, ಈಗ ನಿಮಗೆ ರೆಡ್ ಬ್ಲಡ್ ಸೆಲ್ಲೆಲ್ಲ ಇರುತ್ತಲ್ಲ, ಆ ರೆಡ್ ಬ್ಲಡ್ ಸೆಲ್ ಜಾಸ್ತಿ ಇಲ್ಲದೆ ಇರೋವಂಥದ್ದು ಅಥವಾ ಅದು ಸರಿಯಾಗಿ ವರ್ಕ್ ಆಗದೆ ಇರೋವಂಥದ್ದು, ಈ ಪ್ರಾಬ್ಲಮ್ ಇದೆ. ಅದು ಮಾಲ್ನ್ಯೂಟ್ರಿಷನಿಂದ ಬರೋವಂಥ ಪ್ರಾಬ್ಲಮ್. ಮತ್ತು ಐರನ್ ಎಲ್ಲ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗದೆ ಇರೋದು, ಇದೆಲ್ಲ ಕೂಡ ಒಂದಕ್ಕೊಂದು ಪ್ರಾಬ್ಲಮ್ಸ್ ಬರುತ್ತೆ. 45.2% ಆಫ್ ದಿ ಪ್ರೆಗ್ನೆಂಟ್ ವುಮನ್ ಹೂ ಆರ್ ಸಫರಿಂಗ್ ಫ್ರಮ್ ಅನಿಮಿಯಾ. ಜೊತೆಗೆ ಈ ಪ್ರೆಗ್ನೆಂಟ್ ವುಮನ್ ಯಾರಾದರೂ ಇದ್ದಾರೆ ಅಂತ ತೊಗೊಂಡ್ರೆ, ಅದರಲ್ಲಿ 45.2%, ಅಂದರೆ ಆಲ್ಮೋಸ್ಟ್ ಆಲ್ ಅರ್ಧಕ್ಕರ್ಧ ಜನ, ಅಷ್ಟು ಜನ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿದ್ದಾಗ ಅವರು ಅನಿಮಿಯಾಯಿಂದ ಸಫರ್ ಪಡ್ತಾ ಇರ್ತಾರೆ. ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಸರಿಯಾಗಿ ಸಿಗ್ತಾ ಇರಲ್ಲ. ಅರೌಂಡ್ 80.4% ಆಫ್ ದಿ ಮ್ಯಾರಿಡ್ ವುಮನ್ ಪಾರ್ಟಿಸಿಪೇಟ್ ರೇರ್ಲಿ ಇನ್ ದಿ ಫ್ಯಾಮಿಲಿ ಡಿಸಿಷನ್ಸ್. ನೋಡಿ, ಈಗ ನಾವು ಒಂದು ಸೋಷಿಯಾಲಜಿ ಟೈಪಲ್ಲಿ ಬಂದರೆ, ಒಂದು ಫ್ಯಾಮಿಲಿಯಲ್ಲಿ ಗಂಡಸರು ಇರ್ತಾರೆ, ಹೆಂಗಸರು ಇರ್ತಾರೆ, ಎಲ್ಲ ಇರ್ತಾರೆ. ಆದರೆ ಆಲ್ಮೋಸ್ಟ್ ಆಲ್ 80% ಜನ ಹೆಣ್ಮಕ್ಳು, ಮ್ಯಾರಿಡ್ ವುಮನ್, ಯಾರೂ ಕೂಡ ಹೆಂಗಸರು ಒಂದು ಫ್ಯಾಮಿಲಿಯಲ್ಲಿ ಏನಾದರೂ ಡಿಸಿಷನ್ ತೊಗೊಳ್ತಾ ಇದ್ದಾರೆ ಅಂದರೆ ಅಲ್ಲಿ ಪಾರ್ಟಿಸಿಪೇಷನ್ನೇ ಮಾಡಲ್ಲ. ಗಂಡಸರು ನೋಡ್ಕೊಳ್ತಾರೆ ಬಿಡ್ರಿ ಅನ್ನೋ ಆ ಒಂದು ಸಿಚುವೇಷನಲ್ಲಿದ್ದೀವಿ. ಇನ್ನು 20% ಜನ ಮಾತ್ರ ಆ್ಯಕ್ಟಿವ್ಲಿ ಇನ್ವಾಲ್ವ್ ಆಗಿಬಿಟ್ಟು ಫ್ಯಾಮಿಲಿಯಲ್ಲಿ ಏನು ಡಿಸಿಷನ್ ತೊಗೊಳ್ಬೇಕಂದ್ರೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅಕಾರ್ಡಿಂಗ್ ಟು NFHS ಅಥವಾ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, 79.5% ಆಫ್ ದಿ ವುಮೆನ್ ಆರ್ ಅಬ್ಯೂಸ್ಡ್ ಬೈ ದರ್ ಹಸ್ಬೆಂಡ್ಸ್. ನೋಡಿರಿ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ 2011 ಸೆನ್ಸಸ್ ಪ್ರಕಾರ 79.5%, ಅಂದರೆ 80%, ಆಲ್ಮೋಸ್ಟ್ ಆಲ್ 80% ಹೆಣ್ಮಕ್ಳು ಮನೆಯಲ್ಲಿ ಗಂಡತ್ರ ಹತ್ರ ಬೈಸ್ಕೊಳ್ಳೋದು, ಓಡಿಸ್ಕೊಳ್ಳೋದು ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಅಂದರೆ ನೀವು ನೋಡ್ಬೋದು ಡೊಮೆಸ್ಟಿಕ್ ವೈಲೆನ್ಸ್ ಎಷ್ಟಿದೆ, ಮತ್ತು ಹೆಣ್ಮಕ್ಳಿಗೆ ಏನಕ್ಕೆ ಗೌರವ ಸಿಗ್ತಾಯಿಲ್ಲ, ಅದು ಕೂಡ ಇಲ್ಲಿ ಒಂದು ಆಸ್ಪೆಕ್ಟ್ ಆಗಿದೆ. 33% ಆಫ್ ದಿ ವುಮನ್ ಆ್ಯಂಡ್ 28% ಆಫ್ ದಿ ಮೆನ್ ಹ್ಯಾವ್ ದಿ ಲೋವರ್ BMI ದೆನ್ ದಿ ಮಿನಿಮಮ್ ನೀಡೆಡ್. ನೋಡಿ, ನಾವು ಟೋಟಲ್ ಅದೇ 2011 ಸೆನ್ಸಸ್ ಪ್ರಕಾರ ಇದು ಎಲ್ಲ ಇದರಲ್ಲಿ ನಾವು ತೊಗೊಂಡ್ವಿ ಅಂದರೆ ಓವರಾಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ, ಹೆಣ್ಮಕ್ಳಲ್ಲಿ 33% ಜನ, ಅಂದರೆ 1/3 ಅಷ್ಟು ಜನಕ್ಕೆ BMI ಕಮ್ಮಿ ಇದೆ. ಅಂದರೆ ಅವ್ರಿಗೆ ಏಜ್ಗೆ, ಅವ್ರ ಹೈಟ್ಗೆ ಅದಕ್ಕಿಂತ ಕಮ್ಮಿ ಇದೆ. ಅದೇ ರೀತಿ ಬರೀ ಹೆಣ್ಮಕ್ಳಲ್ಲಿ ಮಾತ್ರ ಅಲ್ಲ, ಗಂಡು ಮಕ್ಕಳಲ್ಲೂ ಅಷ್ಟೇ 28% ಜನಗಳು ಅವ್ರ BMI ಎಷ್ಟಿರಬೇಕೋ ಅಷ್ಟಿಲ್ಲ, ಅದು ಕೂಡ ಕಮ್ಮಿ ಇದೆ. 79% ಆಫ್ ದಿ ಚಿಲ್ಡ್ರನ್ ಬಿಟ್ವೀನ್ 15 to 35 months, 56% ಆಫ್ ದಿ ವುಮನ್ ಏಜ್ಡ್ ಬಿಟ್ವೀನ್ 15 to 49 years, and 24% ಆಫ್ ದಿ ಮೆನ್ ಆಫ್ ಸಿಮಿಲರ್ ಏಜ್, ಆ್ಯಂಡ್ 58% ಆಫ್ ದಿ ಪ್ರೆಗ್ನೆಂಟ್ ವುಮನ್ ಸಫರ್ ಫ್ರಮ್ ಫುಡ್ ಶಾರ್ಟೇಜ್ ಆ್ಯಂಡ್ ಮಾಲ್ ನ್ಯೂಟ್ರಿಷನ್. ನೋಡಿ, ಫುಡ್ ಶಾರ್ಟೇಜ್ ಮತ್ತು ಮಾಲ್ ನ್ಯೂಟ್ರಿಷನಿಂದ ಯಾರ್ಯಾರು ಸಫರ್ ಮಾಡ್ತಾರೆ, 15 ತಿಂಗಳಿಂದ 35 ತಿಂಗಳೊಳಗಿರೋಂಥ ಮಕ್ಕಳಲ್ಲಿ 80%, ಅಂದರೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಎಲ್ಲರಿಗೂ ಸರಿಯಾಗಿ ಊಟ ಸಿಗ್ತಾಯಿಲ್ಲ. ಇನ್ನು ಕಾಲು ಭಾಗ ಮಕ್ಳಿಗೆ ಮಾತ್ರ ಊಟ ಸಿಗ್ತಾ ಇರೋದು. ಅದೇ ಹೆಣ್ಮಕ್ಳಲ್ಲಿ 15ರಿಂದ 49 ವರ್ಷ ಏಜ್ ಇರೋಂಥ ಹೆಣ್ಮಕ್ಳಲ್ಲಿ 56%, ಆಲ್ಮೋಸ್ಟ್ ಆಲ್ ಅರ್ಧಕ್ಕರ್ಧ ಜನಕ್ಕೆ ಸರಿಯಾಗಿ ಊಟ ಮತ್ತು ಅಂದರೆ ನ್ಯೂಟ್ರಿಷನ್ ಸಿಗ್ತಾಯಿಲ್ಲ. ಆ್ಯಂಡ್ ಇದರಲ್ಲಿ ಸಿಮಿಲರ್ ಏಜ್ ಅಂದರೆ 15 to 49 ಇಯರ್ಸ್ ಅಂತ ಏಜ್ ಮಧ್ಯದಲ್ಲಿರುವಂಥ ಗಂಡು ಮಕ್ಕಳಲ್ಲಿ, ಮೆನ್ನಲ್ಲಿ 24%, ಅಂದರೆ ಕಾಲು ಭಾಗ ಜನಕ್ಕೆ ಸರಿಯಾದಂಥ ಫುಡ್ ಮತ್ತು ನ್ಯೂಟ್ರಿಷನ್ ಸಿಗ್ತಾಯಿಲ್ಲ.
ಅದೇ ರೀತಿ ಪ್ರೆಗ್ನೆಂಟ್ ವುಮನಲ್ಲಿ ಹೋದರೆ ಇದು 58%ಗೆ ರೀಚ್ ಆಗಿದೆ. 58% ಪ್ರೆಗ್ನೆಂಟ್ ವುಮನ್ಗೆ ಸರಿಯಾದಂಥ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ. ಅಕಾರ್ಡಿಂಗ್ ಟು ದಿ ಲೇಟೆಸ್ಟ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2015-16, 70.4% ಆಫ್ ದಿ ಚಿಲ್ಡ್ರನ್ ಬಿಟ್ವೀನ್ 6 to 35 months ಆಫ್ ಏಜ್ ಆರ್ ಸಫರಿಂಗ್ ಫ್ರಮ್ ಅನೇಮಿಯಾ. ನೋಡಿರಿ, 2015-16ನಲ್ಲಿ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ನಡೆಯುತ್ತೆ. ಅದ್ರ ಪ್ರಕಾರ ಯಾರ್ಯಾರ ಮಕ್ಕಳು 6 ತಿಂಗಳಿಂದ 35 ತಿಂಗಳು ಒಳಗೆ ಇರ್ತಾರೆ, ಅಂದರೆ ಅರ್ಧ ವರ್ಷದಿಂದ 3 ವರ್ಷದ ಒಳಗೆ ಇರೋಂಥ ಮಕ್ಕಳು, ಅಂಥ ಮಕ್ಕಳಲ್ಲಿ 70%, ಆಲ್ಮೋಸ್ಟ್ ಆಲ್ ಮುಕ್ಕಾಲು ಭಾಗ ಇಲ್ಲೂ ಕೂಡ ಅವರು ಅನಿಮಿಯಾಯಿಂದ ಸಫರ್ ಆಗ್ತಾ ಇದ್ದಾರೆ. ಅಂದರೆ ಸರಿಯಾದಂಥ ಫುಡ್ ಸಿಗ್ತಾಯಿಲ್ಲ, ಅದರಿಂದ ರೆಡ್ ಬ್ಲಡ್ ಸೆಲ್ ಡೆವಲಪ್ ಆಗ್ತಾಯಿಲ್ಲ. ಅದ್ರ ಒಂದಕ್ಕೊಂದು ಲಿಂಕ್ ಇರುತ್ತೆ ಈ ಥರ ಪ್ರಾಬ್ಲಮ್ಸ್. ಚಿಲ್ಡ್ರನ್ ಹೂ ಸಫರ್ ಫ್ರಮ್ ದಿಸ್ ಸಾರ್ಟ್ ಆಫ್ ಅನಿಮಿಯಾ ಆರ್ ಫ್ರಮ್ ದಿ ಫ್ಯಾಮಿಲೀಸ್ ದಟ್ ಆರ್ ಬಿಲೋ ಪಾವರ್ಟಿ ಲೈನ್. ನೋಡಿ, ಆಲ್ಮೋಸ್ಟ್ ಆಲ್ ಈ ಅನಿಮಿಯಿಂದ ಯಾರ್ಯಾರು ಸಫರ್ ಮಾಡ್ತಾರೆ ಮಕ್ಕಳು, ಅವರೆಲ್ಲ ಕೂಡ ಬಿಲೋ ಪಾವರ್ಟಿ ಲೈನ್ ಇರೋರು, ಅಂದರೆ ತುಂಬ ಬಡವರಾಗಿರ್ತಾರೆ. ಇನ್ ಆರ್ಡರ್ ಟು ಪ್ರೊವೈಡ್ ಹೆಲ್ತ್ ಸೆಕ್ಯೂರಿಟಿ, ದೀಸ್ ಫ್ಯಾಮಿಲೀಸ್ ಆರ್ ರಿಸೀವಿಂಗ್ ಪ್ರೊವಿಷನ್ಸ್ ಫ್ರಮ್ ದಿ ಪಬ್ಲಿಕ್ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ನೋಡಿ, ಇವರಿಗೆ ಎಲ್ಲರಿಗೂ ಹೆಲ್ತ್ ಸೆಕ್ಯೂರಿಟಿ ಕೊಡಬೇಕು, ಅಥವಾ ಅಂದರೆ ಎಲ್ಲರಿಗೂ ಊಟ ಕೊಡಬೇಕು, ಎಲ್ಲರಿಗೂ ನ್ಯೂಟ್ರಿಷನ್ ಕೊಡಬೇಕು ಅಂತ ಗವರ್ನಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಪಬ್ಲಿಕ್ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಅಂದರೆ ನೀವು ರೇಷನ್ ಕಾರ್ಡ್ ಅದೆಲ್ಲ ನೋಡ್ತಿರಲ್ಲ, ಆ ಥರ ಏನು ಮಾಡ್ತಾಯಿದ್ದಾರೆ, ಎಲ್ಲರಿಗೂ ಫ್ರೀಯಾಗಿ ಊಟ ಕೊಡೋದು ಅಥವಾ ಕಮ್ಮಿ ದುಡ್ಡಿಗೆ ಅವ್ರಿಗೆ ಊಟ, ಅಕ್ಕಿ, ಬೇಳೆ ಎಲ್ಲ ಕೊಡೋದು ಮಾಡ್ತಾಯಿದ್ದಾರೆ. ಇನ್ ಎ ನಟ್ಶೆಲ್, malnutrition is a serious problem and every government and every organization working in the field of development should aim at solving this. ನೋಡಿ, ಟೋಟಲಾಗಿ ನಾವು ನೋಡಬೇಕು ಅಂತ ಹೇಳಿದ್ರೆ ಮಾಲ್ನ್ಯೂಟ್ರಿಷನ್ ಅನ್ನೋದು ತುಂಬ ಸೀರಿಯಸ್ ಪ್ರಾಬ್ಲಮ್ ಆಗಿದೆ. ನೋಡಿ, ಇವಾಗೆಲ್ಲ ಫುಲ್ ಹೆಲ್ತಿಯಾಗಿದ್ದು, ತುಂಬ ಚೆನ್ನಾಗಿ ಓದ್ಕೊಂಡು, ತುಂಬ ಆ್ಯಕ್ಟಿವ್ಲಿ ಇದ್ದರು ಅಂದರೆ ಅವರು ನೆಕ್ಸ್ಟ್ ಸಿಟಿಸನ್ಸ್ ಆದಾಗ ನಮ್ಮ ಎಂಟೈರ್ ಸೊಸೈಟಿ ಕೂಡ ಆ್ಯಕ್ಟಿವ್ ಆಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ಅದೇ ಇವಾಗ ಸರಿಯಾಗಿ ಫುಡ್ ಸಿಗದಿದ್ದಾಗೆ, ಸರಿಯಾಗಿ ಓದಿದ್ದಾಗೆ, ಹೆಲ್ತ್ ಪ್ರಾಬ್ಲಮ್ಸ್ ಮಾಡಿಕೊಂಡು ಈ ಥರ ಬೆಳೆದ್ರು ಅಂದರೆ ಆಗ ಆ ಎಂಟೈರ್ ಸೊಸೈಟಿ ಕೂಡ ಅದೇ ಥರ ಇರುತ್ತೆ. ಅದರಿಂದ ಏನು ಮಾಡಬೇಕು ನಾವು, ಪ್ರತಿಯೊಂದು ಆರ್ಗನೈಸೇಷನ್ ಇರ್ಬೋದು, ಪ್ರೈವೇಟ್ ಆರ್ ಗೌರ್ಮೆಂಟ್ ಯಾವುದೇ ಇರ್ಬೋದು, NGOಗಳು ಏನೇ ಇರ್ಬೋದು, ಅವರೆಲ್ಲ ಕೂಡ ಇದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಈಗ ಹಂಗರ್ ಮತ್ತು ಮಾಲ್ನ್ಯೂಟ್ರಿಷನ್ ಬಗ್ಗೆ ನೋಡಿದ್ವಿ. ಈಗ ಇನ್ನೊಂದು ಸೋಷಿಯಲ್ ಪ್ರಾಬ್ಲಮ್ ಇದೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ. ಅಂದರೆ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡೋದು. ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಜೆಂಡರ್ ಈಸ್ ಎ ಕಾನ್ಸೆಪ್ಟ್ ದಟ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಮೆನ್ ಆ್ಯಂಡ್ ವುಮನ್. ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಹೇಳೋದಕ್ಕೆ ಜೆಂಡರ್ ಅಂತ ಕರೀತಾರೆ. ದಿಸ್ ಡಿನೋಟ್ಸ್ ನಾಟ್ ಓನ್ಲಿ ದಿ ಬಯೋಲಾಜಿಕಲ್ ಫೀಚರ್ಸ್ ಆಫ್ ಎ ಮ್ಯಾನ್ ಆರ್ ವುಮನ್, ಇಟ್ ಇನ್ಕ್ಲೂಡ್ಸ್ ದಿ ಕಲ್ಚರಲ್, ಬಿಹೇವಿಯರ್ ಆ್ಯಂಡ್ ಸೋಷಿಯಲ್ ಲೇಯರ್ಸ್ ಆಫ್ ಲೈಫ್. ನೋಡಿ, ಇದು ಬರೀ ಬಯೋಲಾಜಿಕಲಿ ಮ್ಯಾನ್ ಮತ್ತು ವುಮನ್ ಅಷ್ಟೇನಾ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕಲ್ಲ. ಜೆಂಡರ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಲ್ಚರಲ್ಲಿ, ಹೆಣ್ಮಕ್ಳು ಈ ಥರ ಇರಬೇಕು, ಕಲ್ಚರ್ ಈ ಥರ ಇರಬೇಕು, ಬಿಹೇವಿಯರ್ ಈ ಥರ ಇರಬೇಕು, ಮತ್ತು ಎಲ್ಲ ಸೋಷಿಯಲ್ ಇದರಲ್ಲೆಲ್ಲ ಕೂಡ ಯೂಸ್ ಮಾಡ್ಕೊಳ್ತೀವಿ. ಇಟ್ ಇನ್ಕ್ಲೂಡ್ಸ್ ದಿ ಸ್ಟೇಟಸ್ ಆಫ್ ಈಚ್ ಇನ್ ದಿ ಸೋಷಿಯಲ್ ಹೈರಾರ್ಕಿ. ಕೆಲವು ಕಡೆ ಸೋಷಿಯಲ್ ಹೈರಾರ್ಕಿ ಇರೋದ್ರಲ್ಲಿ ಗಂಡು ಮಕ್ಕಳಾದ್ರ ಮೇಲೆ, ಹೆಣ್ಮಕ್ಳಾದ್ರ ಮೇಲೆ, ಈ ಥರ ಎಲ್ಲ ಕೂಡ ಕೆಲವು ಸ್ಟೇಟಸ್ಸಲ್ಲೂ ಕೂಡ ಇರುತ್ತೆ. ಇಟ್ ಈಸ್ ಕಾಮನ್ ಟು ಅಂಡರ್ಸ್ಟ್ಯಾಂಡ್ ಜೆಂಡರ್ ಫ್ರಮ್ ದಿ ವುಮೆನ್ಸ್ ಪರ್ಸ್ಪೆಕ್ಟಿವ್ ಓನ್ಲಿ. ನೋಡಿ, ನಾವು ಜೆಂಡರ್ನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಹೆಣ್ಮಕ್ಳ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿದ್ರೆ ಮಾತ್ರ ನಮಗೆ ಅರ್ಥ ಆಗುವಂಥದ್ದು. ಇನ್ ಡೆವಲಪ್ಮೆಂಟಲ್ ಕಾಂಟೆಕ್ಸ್ಟ್, ಜೆಂಡರ್ ಈಸ್ ಯೂಸ್ ಟು ಸ್ಟಡಿ ಇಶ್ಯೂಸ್ ರಿಲೇಟೆಡ್ ಟು ವುಮನ್. ನೋಡಿ, ನಾರ್ಮಲಿ ನಾವು ಜೆಂಡರ್ ಸ್ಟಡೀಸ್ ಅಥವಾ ಏನೇನು ಅದು ಇವಾಗ ನಿಮ್ಗೆ ಸೋಷಿಯಲ್ ಸ್ಟಡೀಸ್ ಇದ್ದಾಗೆ ಜೆಂಡರ್ ಸ್ಟಡೀಸ್ ಅಂತ ಕೂಡ ಸಬ್ಜೆಕ್ಟ್ಸ್ ಬರುತ್ತೆ. ನೀವು ಕಾಲೇಜ್ ಲೆವೆಲೆಲ್ಲ ಹೋದರೆ ಅಲ್ಲೆಲ್ಲ ಕೂಡ ಸ್ಟಡಿ ಮಾಡುವಾಗ ಜೆಂಡರ್ ಸ್ಟಡೀಸ್ ಅಂದರೆ ಅಲ್ಲಿ ಹೆಣ್ಮಕ್ಳ ಬಗ್ಗೆ ಮಾತ್ರ ಸ್ಟಡಿ ಮಾಡೋವಂಥದ್ದು ಇರುತ್ತೆ. ಯಾಕೆ? ಬಿಕಾಸ್ ವುಮನ್ ಆ್ಯಂಡ್ ಚಿಲ್ಡ್ರನ್ ಆರ್ ದಿ ಒನ್ಸ್ ಹೂ ಆರ್ ಯೂಶಲಿ ಲೆಫ್ಟ್ ಬಿಹೈಂಡ್ ಇನ್ ದಿ ಡೆವಲಪ್ಮೆಂಟಲ್ ಪ್ರೋಸೆಸ್. ಅಂದರೆ ಏನಕ್ಕೆ ಈ ಥರ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಆಲ್ ಎಲ್ಲ ಹೆಣ್ಮಕ್ಳನ್ನ ಮತ್ತು ಚಿಕ್ಕ ಮಕ್ಕಳನ್ನ ಈ ಒಂದು ಡೆವಲಪ್ಮೆಂಟ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಮಾಡಲ್ಲ. ಯಾಕಂದರೆ ಆಲ್ಮೋಸ್ಟ್ ಆಲ್ ಪೇಟ್ರಿಯಾರ್ಕಲ್ ಸೊಸೈಟೀಸೇ ಇದೆ ಪ್ರಪಂಚ ಫುಲ್ಲು. ಮತ್ತು ಎಲ್ಲ ಅಂದರೆ ಪೇಟ್ರಿಯಾರ್ಕಲ್ ಅಂತ ಹೇಳಿದ್ರೆ ಗಂಡೆ ಫ್ಯಾಮಿಲಿಗೆ ಹೆಡ್ ಅನ್ನೋ ಆ ಟೈಪಲ್ಲಿ. ಹೆನ್ಸ್ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಡೆವಲಪ್ಮೆಂಟ್ ಫ್ರಮ್ ಜೆಂಡರ್ ಪರ್ಸ್ಪೆಕ್ಟಿವ್. ಇದರಿಂದ ನಾವು ಒಂದು ಡೆವಲಪ್ಮೆಂಟ್ನ ಜೆಂಡರ್ ಪರ್ಸ್ಪೆಕ್ಟಿವಿಂದ ಕೂಡ ನಾವು ನೋಡಬೇಕಾಗತ್ತೆ. ಅಂದರೆ ಎಲ್ಲರಿಗೂ ಈಕ್ವಾಲಿಟಿ ಇದೆಯಾ, ಅದನ್ನು ನೋಡಿಕೊಂಡು ಆ ಈಕ್ವಾಲಿಟಿಗೂ ಒಂದು ಸೊಸೈಟಿ ಡೆವಲಪ್ ಆಗೋದಕ್ಕೂ ಏನು ಸಂಬಂಧ ಇದೆ ಅದು ಕೂಡ ನಾವು ಸ್ಟಡಿ ಮಾಡಬೇಕಾಗತ್ತೆ. ಟೈಪ್ಸ್ ಆಫ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಜೆಂಡರ್ ಡಿಸ್ಕ್ರಿಮಿನೇಷನ್ ಈಸ್ ಪ್ರೆಸೆಂಟ್ ಇನ್ ಆಲ್ ಓವರ್ ದಿ ವರ್ಲ್ಡ್. ನೋಡಿ, ಜೆಂಡರ್ ಬಯಾಸ್ ಅಥವಾ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಏನು ಕರಿತೀವಿ, ಇದೇನು ಬರೀ ಇಂಡಿಯಾದಲ್ಲಿ ಮತ್ತು ಕರ್ನಾಟಕದಲ್ಲಿ ಇರೋದು ಅಂತಲ್ಲ, ಪ್ರಪಂಚದಲ್ಲಿ ಪ್ರತಿಯೊಂದು ಕಡೆನೂ ಇದೆ. ಬಟ್ ದಿ ನೇಚರ್ ಆಫ್ ಡಿಸ್ಕ್ರಿಮಿನೇಷನ್ ಈಸ್ ನಾಟ್ ಸೇಮ್ ಎವ್ರಿವೇರ್. ಆದರೆ ಎಲ್ಲ ಕಡೆ ಸೇಮ್ ಟೈಪಲ್ಲಿ ಡಿಸ್ಕ್ರಿಮಿನೇಷನ್ ನಡೆಯಲ್ಲ, ಒಂದೊಂದು ಕಡೆ ಒಂದೊಂದು ಥರ. ಇಟ್ ಈಸ್ ಎ ಕಾಂಪ್ಲೆಕ್ಸ್ ಹೋಲ್ ಆಫ್ ನ್ಯೂಮರಸ್ ಸೋಷಿಯಲ್ ಇಶ್ಯೂಸ್. ಅಮರ್ತ್ಯ ಸೈನ್ ಐಡೆಂಟಿಫೈಸ್ ದಿ ಫಾಲೋಯಿಂಗ್ ಆಸ್ ದಿ ಬ್ರಾಡರ್ ಜೆಂಡರ್ ಬೇಸ್ಡ್ ಇನ್ಇಕ್ವಾಲಿಟೀಸ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮನ್. ನೋಡಿ, ಇದು ಎಷ್ಟೊಂದು ಸೋಷಿಯಲ್ ಇಶ್ಯೂಸ್ ಎಲ್ಲ ತುಂಬ ಕಾಂಪ್ಲೆಕ್ಸ್ ಆಗಿದೆ. ಇದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅಮರ್ತ್ಯ ಸೆನ್ ಅವರು ಹೇಳೋರ ಪ್ರಕಾರ
ಎಲ್ಲೆಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ನಡೆಯುತ್ತೆ ಅದನ್ನು ಒಂದೊಂದೇ ನೋಡ್ಕೊಂಡು ಹೋಗೋಣ. ಇನ್ಇಕ್ವಾಲಿಟಿ ಇನ್ ಬರ್ತ್ ರೇಟ್. ನೋಡಿ, ಬರ್ತ್ ರೇಟಲ್ಲಿ ಕೂಡ, ಅಂದರೆ ಬರ್ತ್ ರೇಟ್ ಅಂತ ಹೇಳಿದ್ರೆ ಎಷ್ಟು ಜನ ಗಂಡು ಮಕ್ಳು ಹುಡ್ತಾರೆ, ಎಷ್ಟು ಜನ ಹೆಣ್ಮಕ್ಳು ಹುಡ್ತಾರೆ, ಈ ಥರ. ಇದರಲ್ಲೂ ಕೂಡ ಇನ್ಇಕ್ವಾಲಿಟಿ ಇದೆ. ಇನ್ ಪೇಟ್ರಿಯಾರ್ಕಲ್ ಸೊಸೈಟೀಸ್ ಪ್ರಿಫರೆನ್ಸ್ ಈಸ್ ಗಿವನ್ ಫಾರ್ ಎ ಮೇಲ್ ಚೈಲ್ಡ್ ದೆನ್ ದಿ ಫಿಮೇಲ್ ಚೈಲ್ಡ್. ನೋಡಿ, ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಪೇಟ್ರಿಯಾರ್ಕಲ್ ಸೊಸೈಟೀಸ್ ಇರುತ್ತೆ. ಈ ಪೇಟ್ರಿಯಾರ್ಕಲ್ ಸೊಸೈಟೀಸಲ್ಲಿ ಏನಾಗಿದೆ, ಗಂಡು ಮಕ್ಕಳಾದರೆ ತುಂಬ ಖುಷಿ ಪಡ್ತಾರೆ, ಹೆಣ್ಮಕ್ಳಾದರೆ ಹೆಣ್ಮಗುನ ಆ ಥರ ಸುಮಾರು ಜನ ಇದ್ದಾರೆ. ಇವಾಗೆಲ್ಲ ಫುಲ್ ಕಮ್ಮಿ ಆಗಿಬಿಡಿದೆ ಅಂದ್ಕೊಳ್ಳಿ, ಮೊದಲೆಲ್ಲ ಆ ಥರ ಇತ್ತು. ಆ್ಯಸ್ ಎ ರಿಸಲ್ಟ್, ಜೆಂಡರ್ ಬೇಸ್ಡ್ ಫೆಟಿಸೈಡ್ ಈಸ್ ಎ ಕಾಮನ್ ಪ್ರಾಕ್ಟೀಸ್ ಇನ್ ಮೋಸ್ಟ್ ಆಫ್ ದಿ ಕಂಟ್ರೀಸ್. ಇದರಿಂದ ಏನಾಯಿತು, ಎಲ್ಲರಿಗೂ ಗಂಡು ಮಕ್ಕಳೇ ಬೇಕು ಅನ್ನೋದ್ರಿಂದ ಹೆಣ್ಮಕ್ಳಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಹೊಟ್ಟೆ ಒಳಗೆ ಅಬಾರ್ಷನ್ ಮಾಡ್ಕೊಂಬಿಡೋದು, ಫಿಟಿಸೈಡ್ ಮಾಡೋದು. ನಾವು ನೋಡಿದ್ವಲ್ಲ ಪ್ರಿವಿಯಸ್ಲಿ, ಫೀಮೇಲ್ ಫಿಟಿಸೈಡ್ ಅಂತ. ಆ ಥರ ಅಬಾರ್ಷನ್ ಮಾಡಿಸೋದೆಲ್ಲ ಕಾಮನ್ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ದಿಸ್ ಈಸ್ ಮೋರ್ ಎವಿಡೆಂಟ್ ಇನ್ ಈಸ್ಟರ್ನ್ ಕಂಟ್ರೀಸ್ ಲೈಕ್ ಸೌತ್ ಕೊರಿಯಾ, ಚೈನಾ, ಸಿಂಗಾಪುರ್ ಆ್ಯಂಡ್ ತೈವಾನ್. ನೋಡಿರಿ, ಇದು ಜಾಸ್ತಿ ಎಲ್ಲಿ ನಡೀತಾ ಇದೆ ಈ ಥರ ಹೊಟ್ಟೆ ಒಳಗೇನೆ ಹೆಣ್ಮಗನ ಸಾಯಿಸೋದು. ಇಂಡಿಯಾದಲ್ಲಿ ಮೊದಲು ನಡೀತಾ ಇತ್ತು, ಅಂದರೆ ತುಂಬ ನಡೀತಿರಲ್ಲ, ಸ್ವಲ್ಪ ನಡೀತಾ ಇತ್ತು. ಈಗ ಆಲ್ಮೋಸ್ಟ್ ಆಲ್ ನಿಲ್ಲಾಗಿದೆ, ಇನ್ನೂ ನಡೀತಾ ಇದೆ, ಇಲ್ಲ ಅಂತಲ್ಲ. ಆದರೆ ಈ ಸೌತ್ ಕೊರಿಯಾ, ಚೈನಾ ತುಂಬ ಜಾಸ್ತಿ ಆ್ಯಕ್ಚುಲಿ. ಸೌತ್ ಕೊರಿಯಾ, ಚೈನಾ, ಸಿಂಗಾಪುರ್, ತೈವಾನ್ ಇಲ್ಲೆಲ್ಲ ಬಂದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಹೆಣ್ಮಕ್ಳಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅವ್ರನ್ನ ಅಲ್ಲೇ ಸಾಯಿಸ್ಬಿಡೋದು ಹೊಟ್ಟೆ ಒಳಗೆ. ಚೈನಾದಲ್ಲಿ ಯಾಕೆ ಜಾಸ್ತಿ ಅಂತ ಹೇಳಿದ್ರೆ, ಚೈನಾದಲ್ಲಿ ಒಂದು 20-30 ವರ್ಷ ಒನ್ ಚೈಲ್ಡ್ ಪಾಲಿಸಿ ಇತ್ತು. ಅಂದರೆ ಒಂದು ಫ್ಯಾಮಿಲಿಗೆ ಒಂದು ಮಗು ಇರಬೇಕು ಆ ಥರ ಅಂತ. ಅದರಿಂದ ಮಗು ಆಗುತ್ತಲ್ಲ, ನಮ್ಮ ಗಂಡು ಮಗುನೇ ಆಗಲಿ ಅಂತ ಗಂಡು ಮಗುನ ಮಾತ್ರ ಇರಿಸ್ಕೊಳ್ಳೋರು, ಹೆಣ್ಮಗುನ ಸಾಯಿಸ್ಬಿಡೋರು. ಇದರಿಂದ ಏನಾಯಿತು, ಫುಲ್ ಮೇಲ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಆ ಥರ. ಓಕೆ. ಇನ್ಇಕ್ವಾಲಿಟಿ ಇನ್ ಇನ್ಫ್ರಾಸ್ಟ್ರಕ್ಚರ್. ಮೆನಿ ಟೈಮ್ಸ್ ಡೆಮೋಗ್ರಫಿಕ್ ಫ್ಯಾಕ್ಟ್ಸ್ ವುಡ್ ಬಿ ಅನ್ಫೇವರಬಲ್ ಟು ವುಮನ್, ಬಟ್ ಡಿಸ್ಕ್ರಿಮಿನೇಷನ್ ಗೆಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ಎ ಡಿಫ್ರೆಂಟ್ ವೇಸ್. ಎಷ್ಟೊಂದು ಸರಿ ಏನಾಗುತ್ತೆ, ಡೆಮೋಗ್ರಫಿಕ್ ಫ್ಯಾಕ್ಟ್ಸ್ ಅಂದರೆ ಒಂದು ಸೊಸೈಟಿಯಲ್ಲಿ ಎಂಥ ಜನ ಇದ್ದಾರೆ, ಯಾವ ಏಜ್ ಗ್ರೂಪ್ ಅವರು ಇದ್ದಾರೆ, ಈ ಥರದ್ದೆಲ್ಲ ಡೆಮೋಗ್ರಫಿಕ್ ಫ್ಯಾಕ್ಟ್ಸ್ ಅಂದರೆ. ಇಂಥದ್ದು ಹೆಣ್ಮಕ್ಳಿಗೆ ತುಂಬ ಅನ್ಫೇವರಬಲ್ ಆಗಿರುತ್ತೆ, ಅಂದರೆ ಅವ್ರಿಗೆ ಅಡ್ವಾಂಟೇಜಸ್ ಆಗಿ ಆಗಿರಲ್ಲ ಅಂತ. ಅಂಥ ಟೈಮಲ್ಲಿ ಈ ಡಿಸ್ಕ್ರಿಮಿನೇಷನ್ ಅನ್ನೋದು ಬೇರೆ ಒಂದು ಸ್ವರೂಪನೇ ತಗೊಳುತ್ತೆ. ಇನ್ ಕಂಟ್ರೀಸ್ ಬಿಲಾಂಗಿಂಗ್ ಟು ಏಷ್ಯಾ, ಆಫ್ರಿಕಾ ಆ್ಯಂಡ್ ಸೌತ್ ಅಮೆರಿಕಾ, ಗರ್ಲ್ಸ್ ಹ್ಯಾವ್ ಲೆಸ್ ಆ್ಯಕ್ಸಸ್ ಟು ಸ್ಕೂಲ್ ದೆನ್ ಬಾಯ್ಸ್. ನೋಡಿ, ಇದೇನಾಗುತ್ತೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ಕಮ್ಮಿ ಮಾಡ್ತಾರೆ. ಹೆಣ್ಮಕ್ಳು ನೀವೇನಕ್ಕೆ ಸ್ಕೂಲ್ಗೆ ಹೋಗಬೇಕು, ಮನೇಲಿ ಪಾತ್ರೆ ತೊಳ್ಕೊಂಡಿರ್ರಿ, ಗಂಡು ಮಕ್ಳು ಹೋಗ್ತಾರೆ ಬಿಡ್ರಿ, ಈ ಟೈಪೆಲ್ಲ ತುಂಬ ನಡೆಯುತ್ತೆ. ಇವಾಗೆಲ್ಲ ಫುಲ್ ಕಮ್ಮಿ ಆಗಿದೆ, ಮೊದಲು ಈ ಥರ ಇತ್ತು. ಈ ಥರ ದಿ ಗರ್ಲ್ಸ್ ಆರ್ ನಾಟ್ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್. ಈ ಥರ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಏನಿದೆ, ಒಂದು ಟ್ರೈನಿಂಗ್ ತೊಗೊಳೋದಿರ್ಬೋದು, ಕೋರ್ಸ್ ತೊಗೊಳೋದಿರ್ಬೋದು, ಅಕಸ್ಮಾತ್ ಏನಾದರೂ ಬೇರೆ ಒಂದು ಸ್ಟೇಟ್ಗೆ ಹೋಗಿ ಓದ್ತೀನಿ, ಬೇರೆ ಒಂದು ದೇಶಕ್ಕೆ ಹೋಗಿ ಓದ್ತೀನಿ, ಈ ಥರ ಎಲ್ಲ ಹೇಳಿದ್ರು ಕೂಡ ತುಂಬ ಹೆಣ್ಮಕ್ಳಿಗೆ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ. ಇದು ಪರ್ಟಿಕ್ಯುಲರ್ಲಿ ಬಂದು ಏಷ್ಯಾ, ಆಫ್ರಿಕಾ ಮತ್ತು ಸೌತ್ ಅಮೆರಿಕಾ. ಯುರೋಪ್ ಮತ್ತು ನಾರ್ತ್ ಅಮೆರಿಕಾದಲ್ಲೆಲ್ಲ ಅಷ್ಟಿಲ್ಲ ಈ ಥರ. ಇನ್ಇಕ್ವಾಲಿಟಿ ಇನ್ ಆಪರ್ಚುನಿಟೀಸ್. ಅವಕಾಶಗಳಲ್ಲಿ ಯಾವ ರೀತಿ ಇನ್ಇಕ್ವಾಲಿಟಿಗಳು ಬರುತ್ತೆ. ದೋ ಇನ್ಇಕ್ವಾಲಿಟೀಸ್ ಆರ್ ನಾಟ್ ಅಪರೆಂಟ್ ಇನ್ ಬೇಸಿಕ್ ಎಜುಕೇಷನ್, ಇಟ್ ವುಡ್ ಬಿ ಮೋರ್ ಅಪರೆಂಟ್ ವೆನ್ ಇಟ್ ಕಮ್ಸ್ ಟು ಹೈಯರ್ ಎಜುಕೇಷನ್. ನೋಡಿರಿ, ಇಲ್ಲಿ ಏನಂದರೆ ಬೇಸಿಕ್ ಎಜುಕೇಷನ್ ಅಂದರೆ ಸ್ಕೂಲ್ ಲೆವೆಲ್ ಎಜುಕೇಷನ್ ಅಥವಾ ಒಂದು PUC ಲೆವೆಲ್ ಎಜುಕೇಷನ್ ಏನಿರುತ್ತೆ ಅಂಥದ್ರಲ್ಲೆಲ್ಲ ಅಷ್ಟೇನು ಇನ್ಇಕ್ವಾಲಿಟಿ ಬರೋಲ್ಲ. ಆದರೆ ತುಂಬ ಹೈಯರ್ ಎಜುಕೇಷನ್ಗೆ ಹೋದರೆ, ಈಗ PhD ಮಾಡೋದಕ್ಕೆ ಹೋದರೆ, ಅಥವಾ ಒಂದೊಂದು ಡಾಕ್ಟ್ರೇಟ್ ತೊಗೊಳೋದಕ್ಕೆ, ಅಥವಾ ದೊಡ್ಡದು ಏನಾದರೂ ಬೇರೆ ಏನಾದರೂ ಓದಬೇಕು ಜಾಸ್ತಿ ವರ್ಷದ್ದು, ಆ ಥರದ್ದು ಹೋದರೆ ಅಲ್ಲಿ ತುಂಬ ಇನ್ಇಕ್ವಾಲಿಟಿ ಅಂದರೆ ಆಪರ್ಚುನಿಟೀಸ್ ಕಮ್ಮಿ ಇರುತ್ತೆ. ನೋಡಿರಿ, ಇಂಡಿಯಾದಲ್ಲಿ ಇಲ್ಲಿ ಬಂದು ಇಂಡಿಯನ್ ಸಿಚುವೇಷನ್ಗೆ ತೊಗೊಂಡ್ರೆ, ಈ ಒಂದು ಸಿಚುವೇಷನಲ್ಲಿ ಹೆಣ್ಮಕ್ಳನ್ನ ಯಾರೂ ಕಳ್ಸೋಕ್ಕೆ ಹೋಗಲ್ಲ ಓದೋಕ್ಕೆ ಕೆಲವು ಇದು ಸಿಚುವೇಷನಲ್ಲಿ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಚಾರ್ಟರ್ಡ್ ಅಕೌಂಟೆಂಟ್ ಅಂದ್ಕೊಳ್ಳಿ, ಈ ಥರದ್ದೆಲ್ಲ ಸುಮಾರು 5 ವರ್ಷ 7 ವರ್ಷ ಎಲ್ಲ ಓದಬೇಕಾಗತ್ತೆ. ಅದು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಜನ ಆ ಕಡೆ ಕಳಿಸಲ್ಲ. ಆದರೆ ಬೇರೆ ಓದೋದಕ್ಕೆಲ್ಲ ಕಳಿಸ್ತಾರೆ. ಆಪರ್ಚುನಿಟಿಗೆ ಯಾವುದೇ ತೊಂದರೆ ಇಲ್ಲ. ಅಂದರೆ ಒಂದು ದೊಡ್ಡ ಪೊಸಿಷನ್ಗೆ ಹೋಗ್ಬೋದು, CA ಆಗಿರ್ಬೋದು, IAS ಇರ್ಬೋದು, ಏನಕ್ಕೆ ಆಗಲಿ ಹೋದರೆ ಹೆಣ್ಮಕ್ಳು ಗಂಡು ಮಕ್ಳು ಅಂತ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಲ್ಲ. ಅಂದರೆ ಅವರು ಕೊಡೋವಂಥ ಆಪರ್ಚುನಿಟಿಯಲ್ಲಿ ಯಾವುದೇ ರೀತಿ ಭೇದ ಭಾವ ಮಾಡಲ್ಲ ಇಂಡಿಯಾದಲ್ಲಿ. ಆದರೆ ಬೇರೆ ಕಡೆ ಈ ಥರ ಇದೆ. ಅಮೆರಿಕಾ ಯೂಶ್ವಲಿ ಈ ಥರ ತುಂಬ ಜಾಸ್ತಿ ಇದು. ಅಲ್ಲೇನಾಗಿದೆ, ಹೆಣ್ಮಕ್ಳು ಓದ್ಬಿಡ್ಬೋದು. ಆದರೆ ತುಂಬ ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂದರೆ ಅಲ್ಲಿ ಒಂದು ಅಪ್ರೆಂಟಿಸ್ಶಿಪ್ ಈ ಥರ ಎಲ್ಲ ಇರುತ್ತೆ. ಅಂದರೆ ಒಬ್ಬರು ಲೆಕ್ಚರರ್ ಹತ್ರನೇ ಇವರು ಕೆಲಸ ಮಾಡಿಕೊಂಡು ಕಲ್ತ್ಕೊಬೇಕು, ಆ ಟೈಪೆಲ್ಲ ಇರುತ್ತಲ್ಲ. ಅಂಥದ್ರಲ್ಲಿ ಹೆಣ್ಮಕ್ಳಿಗೆ ಅಷ್ಟು ಆಪರ್ಚುನಿಟಿ ಸಿಗ್ತಾ ಇಲ್ಲ. ಇದು ಜಾಸ್ತಿ ಯುರೋಪ್ ಮತ್ತು ನಾರ್ತ್ ಅಮೆರಿಕಾದಲ್ಲಿ. US ಅಲ್ಲೇ ತುಂಬ ಜಾಸ್ತಿ ಇದೆಲ್ಲ. ಇನ್ಇಕ್ವಾಲಿಟಿ ಇನ್ ಓನರ್ಶಿಪ್. ಇನ್ಇಕ್ವಾಲಿಟಿ ಇನ್ ದಿ ಓನರ್ಶಿಪ್ ಈಸ್ ಮೋರ್ ಎವಿಡೆಂಟ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್ ಇನ್ ಸೊಸೈಟೀಸ್. ನೋಡಿರಿ, ಎಷ್ಟೊಂದು ಫೀಲ್ಡಲ್ಲಿ ಈಗ ಎಜುಕೇಷನ್ ಅಂತ ಹೇಳಿದ್ರೆ, ಎಜುಕೇಷನಲ್ಲಿ ಏನು ಡಿಸ್ಕ್ರಿಮಿನೇಷನ್ ಎಲ್ಲ ಆಗಲ್ಲ, ಏನೂ ಇಲ್ಲ. ಇವಾಗ ಎಲ್ಲ ಆಲ್ಮೋಸ್ಟ್ ಆಲ್ ಈಕ್ವಲ್ ಆಗಿಬಿಟ್ಟಿದೆ. ಬೇರೆ ಏನೇನಿದೆ ಇಲ್ಲಿ ಆಪರ್ಚುನಿಟೀಸಲ್ಲೂ ಆಲ್ಮೋಸ್ಟ್ ಆಲ್ ಈಕ್ವಲ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್, ಬರ್ತ್ ರೇಟ್,
ಬರ್ತ್ ರೇಟ್ ಇನ್ನೂ ಸಾಕಾಗ್ತಾ ಇಲ್ಲ, ಆದರೆ ಒಂದು ಸ್ವಲ್ಪ ನಾರ್ಮಲೈಸ್ ಆಗ್ತಾಯಿದೆ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಒಂದು ಕಡೆ ಆದರೆ ಇದು ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಥವಾ ಜೆಂಡರ್ ಬಯಾಸ್, ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಭೇದ ಭಾವ ಮಾಡೋದು ತುಂಬ ನಾವು ನೋಡೋದು ಬಂದು ಓನರ್ಶಿಪ್ಪಲ್ಲಿ, ಎಸ್ಪೆಷಲಿ ಇಂಡಿಯಾ. ಜೆಂಡರ್ ಡಿಸ್ಕ್ರಿಮಿನೇಷನ್ ಈಸ್ ಎವಿಡೆಂಟ್ ಇನ್ ದಿ ಓನರ್ಶಿಪ್ ಆಫ್ ಲ್ಯಾಂಡ್ ಆ್ಯಂಡ್ ಹೌಸ್ ಓನರ್ಶಿಪ್. ಅಂದರೆ ಜಾಗನ ಅಥವಾ ಮನೇನ ಇದರ ಓನರ್ಶಿಪ್ಪಲ್ಲಿ ನಾವು ಜಾಸ್ತಿ ನೋಡ್ಬೋದು. ಆ್ಯಸ್ ಎ ರಿಸಲ್ಟ್, ವುಮನ್ ಕೆನಾಟ್ ಪಾರ್ಟಿಸಿಪೇಟ್ ಇನ್ ಸಮ್ ಆಫ್ ದಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆ್ಯಸ್ ವೆಲ್ ಆ್ಯಸ್ ಸೋಷಿಯಲ್ ಆ್ಯಕ್ಟಿವಿಟೀಸ್. ಇದರಿಂದ ಏನಾಯಿತು ಅಂದರೆ, ಏನು ಅಂದರೆ ಪೇಟ್ರಿಯಾರ್ಕಲ್ ಸೊಸೈಟೀಸಲ್ಲಿ ಏನಾಗಿರುತ್ತೆ ಅಂದರೆ, ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳಿಸ್ತಾರೆ, ಗಂಡು ಮಕ್ಕಳಿಗೆ ಆಸ್ತಿ ಎಲ್ಲ ಕೊಡ್ತಾರೆ ತುಂಬ ಜಾಸ್ತಿ. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾಯಿದೆ, ಆದರೆ ನಾರ್ಮಲಾಗಿ ಆ ಥರ ನಡೀತಾ ಇತ್ತು. ಇದರಿಂದ ಒಬ್ಬ ಗಂಡು ಹುಡುಗ ಏನಾದ್ರು ಬಿಸ್ನೆಸ್ ಮಾಡಬೇಕು, ಏನಾದರೂ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಲೋನ್ ತೊಗೊಳಕ್ಕೆ ಒಂದು ಜಾಗ ಇರುತ್ತೆ, ಇನ್ನೊಂದು ಇರುತ್ತೆ, ಅವಕಾಶಗಳು ಸಿಗುತ್ತೆ. ಅದೇ ಹೆಣ್ಮಕ್ಳ ಹೆಸರಲ್ಲಿ ಏನೂ ಕೊಟ್ಟಿರಲ್ಲ, ಅವ್ರಿಗೆ ಓನರ್ಶಿಪ್ಪೇ ಕೊಟ್ಟಿರಲ್ಲ. ಇದರಿಂದ ಅವ್ರಿಗೆ ಬೇರೆ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬೇಕು ಅಂದರೆ ಏನಾದರೂ ಹೈಯರ್ ಸ್ಟಡೀಸ್ ಮಾಡ್ಕೊಳ್ಬೇಕು ನಾನು ಲೋನ್ ತೊಗೊಂಡು ಅಂದ್ರೂ, ಓದೋದಕ್ಕೆಲ್ಲ ಪೇರೆಂಟ್ಸ್ ಹೆಲ್ಪ್ ಮಾಡ್ತಾರೆ ಅಂದ್ಕೊಳ್ಳಿ. ಬಿಸ್ನೆಸ್ಗೆ ಫಾರ್ ಎಕ್ಸಾಂಪಲ್ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂದರೆ ಆಗ ಇವ್ರಿಗೆ ಯಾವುದೇ ರೀತಿ ಹೆಲ್ಪ್ಫುಲ್ ಆಗಿರಲ್ಲ, ಯಾಕಂದರೆ ಓನರ್ಶಿಪ್ ಇವ್ರ ಹೆಸರಲ್ಲಿ ಯಾವುದೂ ಇರಲ್ಲ. ದೋ ದಿಸ್ ಡಿಸ್ಕ್ರಿಮಿನೇಷನ್ ಈಸ್ ವೈಡ್ ಸ್ಪ್ರೆಡ್, ದ ನೇಚರ್ ಆಫ್ ದಿಸ್ ಡಿಸ್ಕ್ರಿಮಿನೇಷನ್ ಚೇಂಜಸ್ ಫ್ರಮ್ ರೀಜನ್ ಟು ರೀಜನ್. ನೋಡಿ, ಈ ಥರ ಡಿಸ್ಕ್ರಿಮಿನೇಷನ್ ಏನಿದೆ ಇದು ಪ್ರಪಂಚದಲ್ಲಿ ಎಲ್ಲ ಕಡೆ ಇದ್ದರೂ ಕೂಡ ಒಂದೊಂದು ರೀಜನ್ಗೂ ಸ್ವಲ್ಪ ಚೇಂಜಸ್ ಇರುತ್ತೆ. ಓಕೆ, ಸ್ವಲ್ಪ ಅಲ್ಲ, ತುಂಬ ಎಂಟೈರ್ಲಿ ಚೇಂಜಸ್ ಕೂಡ ಇರುತ್ತೆ ಕೆಲವು ರೀಜನ್ಸ್ಗೂ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಇನ್ ಇಂಡಿಯಾ ದಿ ಇನ್ಹೆರಿಟೆನ್ಸ್ ಈಸ್ ಇನ್ ದ ಫೇವರ್ ಆಫ್ ಮೇಲ್ ಚಿಲ್ಡ್ರನ್. ನೋಡಿ, ಇಂಡಿಯಾದಲ್ಲಿ ನಾರ್ಮಲಾಗಿ ಏನು ನೋಡ್ತೀವಿ, ಪೇಟ್ರಿಯಾರ್ಕಲ್ ಸೊಸೈಟಿ ನೋಡ್ತೀವಿ. ಇಲ್ಲಿ ಅಪ್ಪನ ಆಸ್ತಿ ಮಗನಿಗೆ ಬರುತ್ತೆ, ಮಗನ ಆಸ್ತಿ ಮೊಮ್ಮಗನಿಗೆ ಬರುತ್ತೆ, ಈ ಥರ ಜಾಸ್ತಿ. ಬಟ್ ಇನ್ ಕೇರಳಾಸ್ ನಾಯರ್ ಫ್ಯಾಮಿಲೀಸ್ ದ ಇನ್ಹೆರಿಟೆನ್ಸ್ ರೈಟ್ ರಿಸೈಡ್ಸ್ ವಿತ್ ದಿ ವುಮನ್. ಆದರೆ ಕೇರಳದಲ್ಲಿ ಮತ್ತು ಕರ್ನಾಟಕದಲ್ಲೂ ಕೆಲವು ರೀಜನಲ್ಲಿ ಈ ಥರ ಟ್ರೆಡಿಷನ್ ಇದೆ. ಇಲ್ಲಿ ಆಸ್ತಿ ಬಂದು ಅಮ್ಮಂಗೆ ಬರುತ್ತೆ, ಅಮ್ಮನಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಈ ಥರ ಹೆಣ್ಮಕ್ಳಿಗೆ ಹೋಗುತ್ತೆ. ಈ ಥರ ನೋಡಿ, ಇಂಡಿಯಾದಲ್ಲೇ ಕೂಡ ತುಂಬ ಚೇಂಜಸ್ ಇದೆ, ಎಂಟೈರ್ಲಿ ಅಪೋಸಿಟ್ ಕೂಡ ಇದೆ. ಆ್ಯಸ್ ಪರ್ ದಿ ಡಿಸಿಷನ್ಸ್ ಆಫ್ ದಿ ಕೋರ್ಟ್ಸ್ ಆ್ಯಂಡ್ ಲಾಸ್, ವುಮೆನ್ ಕ್ಯಾನ್ ಕ್ಲೈಮ್ ಈಕ್ವಲ್ ರೈಟ್ಸ್ ಇನ್ ದಿ ಪ್ರಾಪರ್ಟಿ. ನಾವು ನೋಡಿ, ಈಗ ಬಂದಿರೋವಂಥ ಕೆಲವು ಅಮೆಂಡ್ಮೆಂಟ್ಸ್ಗಳು, ಲಾಗಳು, ಇವೆಲ್ಲದ್ರ ಪ್ರಕಾರ ಹೆಣ್ಮಕ್ಳು ಕೂಡ ಈಕ್ವಲ್ ರೈಟ್ಸ್ ಬೇಕು ಅಂತ ಕೋರ್ಟಲ್ಲಿ ಹೋಗಿ ಕೇಳ್ಬೋದು. ಅವ್ರಿಗೆ ಈಕ್ವಲ್ಲಾಗಿ ಒಂದು ಓನರ್ಶಿಪ್ನ ಡಿವೈಡ್ ಮಾಡಿ ಕೊಡ್ತಾರೆ. ಇನ್ಇಕ್ವಾಲಿಟಿ ಇನ್ ಫ್ಯಾಮಿಲಿ. ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಈಸ್ ಎವಿಡೆಂಟ್ ಇನ್ ಫ್ಯಾಮಿಲಿ ಸ್ಟ್ರಕ್ಚರ್ ಟು. ನೋಡಿ, ನಾವು ಜೆಂಡರ್ ಬಯಾಸ್ ಅದೆಲ್ಲ ನೋಡ್ತೀವಲ್ಲ, ಇದು ಈ ಒಂದು ಪಾಯಿಂಟ್ ಇದೆಯಲ್ಲ, ಇನ್ಇಕ್ವಾಲಿಟಿ ಇನ್ ಫ್ಯಾಮಿಲಿ, ಇದನ್ನು ನೀವು ಡೇ ಟು ಡೇ ಅಬ್ಸರ್ವ್ ಮಾಡಿರ್ತೀರ. ಇದು ನಿಮ್ಗೆ ಈಸಿಯಾಗಿ ಕನೆಕ್ಟ್ ಆಗಿಬಿಡುತ್ತೆ. ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಏನಿದೆ ಇದು ನಿಮ್ಮ ಫ್ಯಾಮಿಲಿಯಲ್ಲೂ ಕೂಡ ನೋಡ್ಬೋದು. ಮತ್ತು ಇದು ಎಲ್ಲ ಫ್ಯಾಮಿಲಿಯಲ್ಲೂ ಒಂದೇ ಥರ ಇರುತ್ತೆ ಅಂತ ಅನ್ನೋಕ್ಕಾಗಲ್ಲ, ಎಲ್ಲ ಸೊಸೈಟಿಯಲ್ಲೂ ಒಂದೇ ಥರ ಇರುತ್ತೆ ಅನ್ನೋ ಕೂಡ ಆಗಲ್ಲ. ಒಂದು ಕಡೆಗಿಂತ ಇನ್ನೊಂದು ಕಡೆಗೆ ತುಂಬ ಚೇಂಜಸ್ ಇರುತ್ತೆ. ಜೆಂಡರ್ ಡಿಸ್ಕ್ರಿಮಿನೇಷನ್ ಈಸ್ ನಾಟ್ ಅಪರೆಂಟ್ ಇನ್ ಸಮ್ ಫ್ಯಾಮಿಲೀಸ್. ಕೆಲವು ಫ್ಯಾಮಿಲೀಸಲ್ಲಿ ಈ ಡಿಸ್ಕ್ರಿಮಿನೇಟ್ ಏನೂ ಮಾಡಲ್ಲ, ಓಕೆ, ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತಾರೆ. ಬಟ್ ಈಸ್ ಫೌಂಡ್ ಇನ್ ದಿ ಶೇರಿಂಗ್ ಆಫ್ ಫ್ಯಾಮಿಲಿ ವರ್ಕ್ ಬರ್ಡನ್ ಆ್ಯಂಡ್ ರೋಲ್ ಇನ್ ದಿ ನರಿಶ್ಮೆಂಟ್ ಆಫ್ ಚಿಲ್ಡ್ರನ್. ಆದರೆ ಏನಾಗುತ್ತೆ, ಕೆಲವು ಕೆಲಸಗಳಿರುತ್ತೆ ನೋಡಿ ಮನೇಲಿ, ಅವಾಗ ಹೇಳ್ತಾ ಇರ್ತಾರೆ ನಿಮಗೆ. ಫಾರ್ ಎಕ್ಸಾಂಪಲ್, ಅಂಗಡಿಗೆ ಹೋಗೋಕೆ ಯಾರು ಹೋಗಬೇಕು, ಗಂಡು ಹುಡುಗರು ಹೋಗಬೇಕು, ಪಾತ್ರೆ ತೊಳೆದ ಯಾರು ಹೋಗಬೇಕು, ಹೆಣ್ಮಕ್ಳು ಹೋಗಬೇಕು. ಈ ಥರ ವರ್ಕ್ನ ಶೇರ್ ಮಾಡೋದ್ರಲ್ಲಿ, ವರ್ಕ್ ಬರ್ಡನ್ನ ಶೇರ್ ಮಾಡೋದ್ರಲ್ಲಿ ಈ ಥರದಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಾ ಇರ್ತಾರೆ. ಅಂದರೆ ಏನು, ಹೆಣ್ಮಕ್ಳು ಇಂಥ ಕೆಲಸನೇ ಮಾಡಬೇಕು, ಗಂಡು ಮಕ್ಕಳು ಇಂಥ ಕೆಲಸ ಮಾಡಬೇಕು, ಗಂಡು ಮಕ್ಕಳು ಹೋಗಿ ಪರಕೆ ಮುಟ್ಟಬಾರ್ದು, ಈ ಥರ ಎಲ್ಲ ಇರುತ್ತೆ. ಇದು ಒಂಥರ ಇನ್ಇಕ್ವಾಲಿಟಿ. ಇನ್ನೊಂದು ದೊಡ್ಡ ಸೋಷಿಯಲ್ ಪ್ರಾಬ್ಲಮ್ ಏನಪ್ಪ ನಮ್ಮ ಸೊಸೈಟಿಯಲ್ಲಿ ಅಂದರೆ ಚೈಲ್ಡ್ ಮ್ಯಾರೇಜ್ ಅಂತ. ಚೈಲ್ಡ್ ಮ್ಯಾರೇಜ್ ಟ್ರೆಡಿಷನ್ ಈಸ್ ಒನ್ ಆಫ್ ದಿ ಮೇಜರ್ ಪ್ರಾಬ್ಲಮ್ಸ್ ಇನ್ ಅವರ್ ಸೊಸೈಟಿ. ನಾವು ಲೆಟ್ಸ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಚೈಲ್ಡ್ ಮ್ಯಾರೇಜ್. ನೋಡಿ, ಇದು ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದೆ. ಮತ್ತು ಏನಿದ್ರ ಅರ್ಥ ಚೈಲ್ಡ್ ಮ್ಯಾರೇಜ್ ಅಂದರೆ ನೋಡೋಣ. ಅಕಾರ್ಡಿಂಗ್ ಟು ದಿ ಲಾ, ದ ಮ್ಯಾರೇಜ್ ದಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಎ ಬಾಯ್ ಆಫ್ ಬಿಲೋ 21 years ಆ್ಯಂಡ್ ಎ ಗರ್ಲ್ ಹೂ ಇಸ್ ಬಿಲೋ 18 years ಈಸ್ ಚೈಲ್ಡ್ ಮ್ಯಾರೇಜ್. ನೋಡಿ, ಯಾವುದಾದ್ರೂ ಒಂದು ಮದುವೆಯಲ್ಲಿ ಹುಡುಗನಿಗೆ 21 ವರ್ಷದ ಒಳಗಿದ್ರೆ ಏಜ್, ಹುಡುಗಿಗೆ 18 ವರ್ಷದ ಒಳಗಿದ್ರೆ ಏಜ್, ಆ ಒಂದು ಮದುವೆನ ನಾವು ಚೈಲ್ಡ್ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಫ್ either ಆಫ್ ದಿ ಟೂ ಈಸ್ ಬಿಲೋ ಲೀಗಲ್ ಏಜ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಚೈಲ್ಡ್ ಮ್ಯಾರೇಜ್. ಅಂದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು 21 ವರ್ಷ ಅಥವಾ 18 ವರ್ಷದಿಂದ ಕಮ್ಮಿ ಇದ್ದರೆ ಅದನ್ನು ಕೂಡ ನಾವು ಚೈಲ್ಡ್ ಮ್ಯಾರೇಜ್ ಅಂತೀವಿ. ಇಬ್ಬರು ಇರಬೇಕು ಅಂತೇನು ಇಲ್ಲ. ಇಫ್ ಎ ಗರ್ಲ್ ಹೂ ಈಸ್ ಬಿಲೋ 18 years ಆಫ್ ಏಜ್ ಈಸ್ ಮ್ಯಾರಿಡ್ ಟು ಬಾಯ್ ಆಫ್ ಮೋರ್ ದೆನ್ 21 years ಆಫ್ ಏಜ್, ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಚೈಲ್ಡ್ ಮ್ಯಾರೇಜ್. ಈಗ ಫಾರ್ ಎಕ್ಸಾಂಪಲ್, ಹುಡುಗಿಗೆ ಒಂದು 16 ವರ್ಷ ಇರುತ್ತೆ ಅಂದ್ಕೊಳ್ಳಿ, ಹುಡುಗನಿಗೆ ಒಂದು 22-23 ವರ್ಷ ಇದ್ದರು ಅಂದ್ಕೊಳ್ಳಿ, ಆಗ ಕೂಡ ಅದು ಚೈಲ್ಡ್ ಮ್ಯಾರೇಜ್ ಆಗುತ್ತೆ. ಯಾಕಂದರೆ ಹುಡುಗಿಗೆ 18 ವರ್ಷ ತುಂಬಿಲ್ಲ ಇನ್ನು. ಆದ್ದರಿಂದ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದಿ ಗರ್ಲ್ ಟು ಕಂಪ್ಲೀಟ್ 18 years ಟು ಅಟೈನ್ ಮ್ಯಾರೇಜಬಲ್ ಏಜ್ ಆ್ಯಂಡ್ ಫಾರ್ ದಿ ಬಾಯ್ ಟು ಅಟೈನ್ 21 years ಆಫ್ ಏಜ್ ಟು ಅಟೈನ್ ಮ್ಯಾರೇಜಬಲ್ ಏಜ್.
ಅಂದರೆ ಈಗ ಆಲ್ರೆಡಿ ಹೇಳಿರೋದೇ ಹುಡುಗಿಗೆ 18 ವರ್ಷ ಆಗೇ ಇರಬೇಕು ಮದುವೆ ಆಗಬೇಕು ಅಂದರೆ, ಹುಡುಗನಿಗೆ 21 ವರ್ಷ ಆಗಿರಬೇಕಾಗತ್ತೆ. ವೈ ಚೈಲ್ಡ್ ಮ್ಯಾರೇಜಸ್ ಶುಡ್ ನಾಟ್ ಬಿ ಡನ್. ಏನಾಗುತ್ತೆ ಚೈಲ್ಡ್ ಮ್ಯಾರೇಜಸ್ಗಳು ಮಾಡೋದ್ರಿಂದ ನೋಡೋಣ. ಫಸ್ಟ್, ಇಟ್ ಈಸ್ ಇಲ್ಲೀಗಲ್. ಅಂದರೆ ಲಾ ಆಫ್ ದಿ ಲ್ಯಾಂಡ್ ಪ್ರಕಾರ, ಅಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದು ಇಲ್ಲೀಗಲ್. ಸೆಕೆಂಡ್, ಫಾರ್ ಎ ಗರ್ಲ್ ಟು ಎಂಟರ್ ದಿ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಶಿ ಶುಡ್ ಬಿ ಮೆಂಟಲಿ ಫಿಸಿಕಲಿ ಪ್ರಿಪೇರ್ಡ್ ಟು ಮ್ಯಾನೇಜ್ ದಿ ಫಂಕ್ಷನ್ಸ್ ಆಫ್ ಮ್ಯಾರೇಜ್. ನೋಡಿರಿ, ಒಂದು ಬಂದು ಇಲ್ಲೀಗಲ್ ಅದಾಯಿತು. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹುಡುಗಿ ಮದುವೆ ಆಗಿ ಹೋಗ್ತಾ ಇದ್ದಾಳೆ ಅಂದರೆ ಅವಳು ಮೆಂಟಲಿ ಮತ್ತು ಫಿಸಿಕಲಿ ಪ್ರಿಪೇರ್ ಆಗಿರಬೇಕು ಮದುವೆಗೆ. ಇಲ್ಲ ಅಂದರೆ ಫ್ಯಾಮಿಲಿಯಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಮಕ್ಕಳನ್ನ ನೋಡ್ಕೊಳ್ಬೇಕು, ಅವ್ರ ಅಡುಗೆಗಳಿಗೆ ಕೆಲಸಗಳು ಮಾಡಬೇಕು, ಫ್ಯಾಮಿಲಿ ಮೇಂಟೈನ್ ಮಾಡೋದು, ವ್ಯವಹಾರಗಳು ಸುಮಾರು ಇರುತ್ತೆ. ಅದೆಲ್ಲದಕ್ಕೂ ಕೂಡ 18 ಇಯರ್ಸ್ ಆಗಿಲ್ಲ ಅಂದರೆ ರೆಡಿ ಇರಲ್ಲ. ಹ್ಯಾವಿಂಗ್ ಚಿಲ್ಡ್ರನ್ ಈಸ್ ಒನ್ ಆಫ್ ದಿ ಬೇಸಿಕ್ ಫಂಕ್ಷನ್ಸ್ ಆಫ್ ಮ್ಯಾರೇಜ್. ಮತ್ತು ಮಕ್ಕಳನ್ನ ಇರೋದು ಕೂಡ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಆಗಿರುತ್ತೆ ಮ್ಯಾರೇಜಲ್ಲಿ. ಹೆನ್ಸ್ ದ ಗರ್ಲ್ ಶುಡ್ ಬಿ ರೆಡಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಟು ಹ್ಯಾವ್ ಚಿಲ್ಡ್ರನ್. ಇದರಿಂದ ಒಂದು ಮಕ್ಕಳು ಮಾಡ್ಕೊಳ್ಳೋದು ಕೂಡ ಫಿಸಿಕಲಿ ಮತ್ತು ಮೆಂಟಲಿ ಕೂಡ ಹೆಣ್ಮಕ್ಳು ರೆಡಿ ಇರಬೇಕು. ಅಕಾರ್ಡಿಂಗ್ ಟು ವೇರಿಯಸ್ ರಿಸರ್ಚಸ್, ದ ವೂಮ್ ವುಡ್ ಬಿ ಎವಾಲ್ವ್ಡ್ ಕಂಪ್ಲೀಟ್ಲಿ ಬೈ ದಿ ಏಜ್ ಆಫ್ 18 ಇಯರ್ಸ್. ನೋಡಿ, ಎಷ್ಟೊಂದು ರಿಸರ್ಚಸ್ ಪ್ರಕಾರ ಒಂದು ಗರ್ಭ ಅಂತ ಹೇಳ್ತೀವಲ್ಲ, ಹೆಣ್ಮಕ್ಳು ಹೊಟ್ಟೆಯಲ್ಲಿ ಗರ್ಭ ಅಂತ ಇರುತ್ತೆ, ಗರ್ಭಕೋಶ, ಅದು ಕಂಪ್ಲೀಟ್ಲಿ ಎವಾಲ್ವ್ ಆಗಬೇಕು ಅಂದರೆ ಅಟ್ಲೀಸ್ಟ್ 18 ಇಯರ್ಸ್ ಆದರೂ ಏಜ್ ಆಗಿರಬೇಕು. ಅದು ಆವಾಗ ಮಕ್ಕಳು ಹುಟ್ಟಿದ್ರು ಅಂದರೆ ಆಗ ಮಕ್ಕಳು ಸ್ಟ್ರಾಂಗ್ ಇರ್ತಾರೆ, ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಎನ್ ಎವಾಲ್ವ್ಡ್ ಓಮ್ ಕ್ಯಾನ್ ಸಪೋರ್ಟ್ ದ ಫೀಟಸ್ ಫಾರ್ ಫುಲ್ 9 months. ಇದರ ಕಂಪ್ಲೀಟ್ಲಿ ಎವಾಲ್ವ್ ಆಗಿತ್ತು ಅಂದರೆ ಗರ್ಭಕೋಶ, ಅದು ಮಗುನ 9 ತಿಂಗಳು ಒಳಗಿಟ್ಕೊಳ್ಳೋದಕ್ಕೆ ಅದಕ್ಕೆ ಕೆಪಾಸಿಟಿ ಇರುತ್ತೆ. ಅದರ್ವೈಸ್ ದ ಫೀಟಸ್ ಮೇ ಅಂಡರ್ಗೋ ಡ್ಯಾಮೇಜ್ ಆ್ಯಂಡ್ ಲೀಡ್ ಟು ಇಟ್ಸ್ ಡೆತ್, ಎಂಡೇಂಜರಿಂಗ್ ದಿ ಲೈಫ್ ಆಫ್ ದಿ ಮದರ್ ಆಲ್ಸೋ. ಅಕಸ್ಮಾತ್ ಆ ಥರ ಫುಲ್ ಬೆಳೆದಿಲ್ಲ ಅಂದರೆ ಏನಾಗ್ಬಿಡುತ್ತೆ, ಈ ಫೀಟಸ್ ಬಂದು ಒಳಗಡೆ ಡ್ಯಾಮೇಜ್ ಆಗುತ್ತೆ. ಇದರಿಂದ ತಾಯಿಗೆ ಮತ್ತು ಮಗುವಿಗೆ ಇಬ್ಬರು ಪ್ರಾಣಕ್ಕೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಹೆನ್ಸ್ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದಿ ಗರ್ಲ್ ಟು ಕಂಪ್ಲೀಟ್ 18 ಇಯರ್ಸ್ ಆಫ್ ಏಜ್ ಬಿಫೋರ್ ಎಂಟರಿಂಗ್ ಮ್ಯಾರೇಜ್. ಇದರಿಂದ ಈ ಒಂದು 18 ಇಯರ್ಸ್ ರೂಲ್ನ ಮಾಡಿದ್ದಾರೆ.